ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೀವಿ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ರಿಜಿಸ್ಟರ್ ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕು ಶಾಖೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕಲೂರಿನ ಕೇಳಿದಂತಹ ಒಂದು ಧ್ವನಿಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ GM ರಾಜಶೇಖರ್ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು ಕೇಳಬಹುದು. ಹಾಗೆಯೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀ ಶ್ರೀನಿವಾಸ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಎಚ್.ಡಿ. ಕೋಟೆ ತಾಲೂಕಿನ ವೃತ್ತ ನಿರೀಕ್ಷಕರಾದ ಎಸ್. ಗಂಗಾಧರ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರಿಕೊಂಡಿದ್ದಾರೆ. ದಯವಿಟ್ಟು ಚಪ್ಪಾಳೆ ಹೊಡೆಯುವ ಮೂಲಕ ಆಹ್ವಾನಿಸಬೇಕು ವೇದಿಕೆಗೆ ಅಂತ ಕೇಳಿದ್ದಾರೆ. ಚಪ್ಪಾಳೆ ಹೊಡೆದ್ರಿಂದ ನಮ್ಮ ಆರೋಗ್ಯ ಕೂಡ ಹೆಚ್ಚುತ್ತೆ. ದಯವಿಟ್ಟು ಒಂದು ಗೌರವ ಸಮರ್ಪಣೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ರಮೇಶ್ ಕೋಟೆ ಸರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಟಿ. ಕೃಷ್ಣ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಆಹ್ವಾನವನ್ನು ನೀಡುತ್ತಿದ್ದಾರೆ. ವೇದಿಕೆಯನ್ನು ಅಲಂಕರಿಸಿದ ಗಣ್ಯರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ ನಮ್ಮ ಸಂಘದ ಖಜಾಂಚಿಗಳಾದಂತಹ ರಘುರಾಮ್ ಸರ್. ಶರಣು ಶರಣಯ್ಯ ಶರಣು ನೀಳೆಲ್ಲ ಬಾಳನ್ನು ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಮಿಸಿ ನಲಿಯೋದ ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಮಿಸಿ ನಲಿಯೋದ ನೋಡೋಕೆ ಚೆನ್ನ ಗರ್ಗೆ ತಂದರೆ ನೀನು ಗರ್ಗೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪತಿ ಕೈ ಹಿಡಿಯೋ ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಸಕುಟಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ತಮ್ಮ ಪ್ರಾರ್ಥನೆಯ ಮೂಲಕ ವಿಘ್ನ ನಿವಾರಕನನ್ನು ನೆನೆದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಸುಲಭವಾಗಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡಿದಂಥ ನಮ್ಮ ಖಜಾಂಚಿ ಆಗಿರುವಂತಹ ಸರಗೂರು ತಾಲೂಕಿನ ಜನಮಿತ್ರ ಹಾಗೂ ಪ್ರತಿನಿಧಿ ಪತ್ರಿಕೆಯ ವರದಿಗಾರರಂತ ರಘುರಾಮ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಉದಯಕಾಲ ಪತ್ರಿಕೆಯ ವರದಿಗಾರರಾದಂತಹ ಶಿವಮೂರ್ತಿ ಅವರು ವೇದಿಕೆಯಲ್ಲಿ ಬರಬೇಕಂತ ಕೇಳ್ಬೋದು.
ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಪಥಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರಿನ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ GM ರಾಜಶೇಖರ್ ಸರ್ ಅವರನ್ನ ಕೇಳಿಕೊಂಡಾಗ ಈ ಒಂದು ದಿನಾಂಕವನ್ನು ನಿಗದಿ ಮಾಡಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ GM ರಾಜಶೇಖರ್ ಸರ್ ಅವರಿಗೆ ಸಂಘದ ಪರವಾಗಿ ತುಂಬುವುದಕ್ಕೆ ಸ್ವಾಗತವನ್ನು ಕೋರ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಬ್ಬಲಕೋಟೆ ತಾಲೂಕಿನ ತಹಶೀಲ್ದಾರರಾದಂಥ ಶ್ರೀಯುತ ಶ್ರೀನಿವಾಸ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ತಾಲೂಕಿನ ವೃತ್ತ ನಿರೀಕ್ಷಕರಾದ ಶ್ರೀಯುತ S. ಗಂಗಾಧರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಮೈಸೂರು ವಿಭಾಗ TP ಕೃಷ್ಣಂದ್ರವರು ಇವ್ರಿಗೂ ಕೂಡ ವೇದಿಕೆಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಎಚ್.ಡಿ. ಮತ್ತು ಸರ್ಗೂರು ಶಾಖೆಯ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಅವರು ಅವರೇ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಬೆಂಗಳೂರು ಇಲ್ಲಿನ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಯುತ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಮತ್ತೋರ್ವರು ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ವಸಂತ್ ಕುಮಾರ್ ಸರ್ ಅವರು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಗೂರು ತಾಲೂಕಿನ ಕರ್ನಾಟಕ ಮಹಾಸಭಾದ ಉಪಾಧ್ಯಕ್ಷರಾದಂಥ ಚಿನ್ನಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಸರ್ಗೂರು ತಾಲೂಕಿನ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಾದಂತಹ ಕೃಷ್ಣ ರಾಜಣ್ಣವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಸರ್ಗೂರಿನ ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಬೆಲ್ಲೆಯವರು ಕೂಡ ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಸರ್ಗೂರು ತಾಲೂಕಿನ ಸಾಮಾಜಿಕ ಹೋರಾಟಗಾರರಾದಂಥ ಗ್ರಾಮೀಣ ಮಹೇಶವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗೋಪಾಲರಾಜರವರು ಕೂಡ ಸಂಯೋಜನಾಧಿಕಾರಿಗಳು NGO ಪ್ರತಿನಿಧಿ, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಅಕ್ಬರ್ ಪಾಷರ್ ಅವರು ಮುಖಂಡರು, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೀವಿಕಾ ಬಸವರಾಜರವರು ಜಿಲ್ಲಾ ಸಂಚಾಲಕರು, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸದಾಶಿವ ಕೋಟೆರವರು ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಅಧ್ಯಕ್ಷರು, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕುಮಾರ್ರವರು DSS ತಾಲೂಕು ಅಧ್ಯಕ್ಷರು HD ಕೋಟೆ, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಹೆಗಡದಂಕೋಟೆ ತಾಲೂಕಿನ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಾದಂತಹ ಕೈಗೆ ಶಿವರಾಜರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ರವೀಂದ್ರ ಮಲಾರರವರು, ಅವರು ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಸವರಾಜರವರು ಮುಖಂಡರು, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕ್ರಾಂತಿ ಕುಮಾರ್ರವರು ಕನ್ನಡ ಅಕ್ಷರ ವೇದಿಕೆ ತಾಲೂಕು ಅಧ್ಯಕ್ಷರು, ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ತೇಜುರವರು ಮುಖಂಡರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನವೀನ್ ಗೌಡರು ಕಾರ್ಯಾಧ್ಯಕ್ಷರು ರೈತ ಕಲ್ಯಾಣ ಸಂಘದ ರೈತ ಪರ್ವದ ಅಧ್ಯಕ್ಷರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಸಂತ್ ಕುಮಾರ್ ಅವರು ಮುಖಂಡರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜವರಾಯರವರು ವಕೀಲರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾಗಣ್ಣರವರು ತುಮಸೋಗೆ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಣ್ಕುಮಾರ್ರವರು DSS ಸಂಚಾಲಕರು HD ಕೋಟೆ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹೇಶ್ ರವರು DSS ಮುಖಂಡರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಕುಮಾರಸ್ವಾಮಿರವರು ವಿಶ್ವಭಾರತಿ ಪ್ರಿನ್ಸಿಪಲ್ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಸವರಾಜರವರು ಸಮಾಜ ಸೇವಕರು ಮಡಿವಾಳ ಸಮುದಾಯ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಿಮ್ಮಶೆಟ್ಟಿರವರು ಮಡಿವಾಳ ಸಮಾಜದ ತಾಲೂಕು ಉಪಾಧ್ಯಕ್ಷರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೃಷ್ಣಮೂರ್ತಿರವರು ಮೇಲ್ವಿಚಾರಕರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀನಿವಾಸ್ ಅವರು ಚಕ್ಕೋನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಭಾಕರ್ ಅವರು ದೇವಲಾಪುರ ಮುಖಂಡರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೋಮಣ್ಣನವರು ಮುಖಂಡರು ಹಳೆಯ ಗುಡಿಲು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರೇಮ್ ಸಾಗರ್ ಅವರು ಪ್ರಸಭಾ ಸದಸ್ಯರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಪೊಲೀಸ್ ಇಲಾಖೆಯ ಕಬೀರ್ ರವರು ಮತ್ತು ವೆಂಕಟೇಶ್ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಡಿವಾಳ ಸಮುದಾಯದ ಮುಖಂಡರಾದಂಥ ಬಸವರಾಜರವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಲುವರಾಜರವರು ಮುಖಂಡರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಪ್ರಮುಖವಾದ ಕಾರಣಕರ್ತರಾದಂಥವರು, ಈ ಒಂದು ಸ್ಥಳಾವಕಾಶವನ್ನು ನೀಡಿದಂಥವರು ಕುಮಾರಣ್ಣವರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರಗೂರಿನ ರಮ್ಯವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹಿಳಾ ಮುಖಂಡರಾದಂತಹ ಅನುಷ ಮೇಡಮ್ ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶೈಲಜರವರು ಮಹಿಳಾ ಮುಖಂಡರು ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಹಕಾರವನ್ನು ನೀಡಿದಂತಹ ಎಲ್ಲ ಗಣ್ಯರಿಗೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಗಡದಂಕೋಟೆ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಪ್ರೇಮ್ಕುಮಾರಿರವರು ಕಾರ್ಯಕ್ರಮಕ್ಕೆ ಸರಗೂರು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮೋಹನ್ ಕುಮಾರಿರವರು ಈಗ ತಾನೇ ವೇದಿಕೆಗೆ ಆಗಮಿಸಲಿದ್ದಾರೆ. ಅವ್ರಿಗೂ ಕೂಡ ನಾನು ಸಂಘದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ಬಂದಂತಹ ತಮ್ಮೆಲ್ಲರನ್ನ ಸ್ವಾಗತ ಮಾಡಿದಂಥ ಶಿವಲಿಂಗು ಸರ್ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಹಾಗೆ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಈಗ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಾಗಿ ವೇದಿಕೆ ಗಣ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ.
ಸರ್ ಸರ್ ಬೇಕತ್ತು ಬಿಡಿ ಸರ್ ಸೈಡ್ ನಿಂತ್ಕೊಳ್ಳಿ ಲೈನ್ ನಿಂತ್ಕೊಳ್ಳಿ ಕೈ ಕೈ ಹಿಡ್ಕೊಳ್ಳಿ ಸರ್ ಕೆಳಗಡೆ ನಿಂತ್ಕೊಳ್ಳಿ ಬರೋದು ಅಸಿತು ಮನಸ್ಸನ್ನು ಸಮಸ್ಯೆ ಜೋಡಿಸಿದ್ದನ್ನು ಸಮಯ ಅಂದರೆ ಕತ್ತಲಿಂದ ಬೆಳಕಿಗೆ ಸಾಧನೆ ಅಂತ ಹೇಳಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲ ಗಣ್ಯರಿಗೂ ಹಾಗೂ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಈಗ ನಿಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಮಹತ್ವಪೂರ್ಣ ದಿನ ಸಂವಿಧಾನ ಸಮರ್ಪಣಾ ದಿನ. ಸಂವಿಧಾನ ಸಮರ್ಪಣಾ ದಿನದಂದು ತಾವೆಲ್ಲರೂ ನಾವು ಸಂವಿಧಾನ ಬದ್ಧರಾಗಿರಬೇಕು, ಸಮಾನವಾಗಿ ಕಾಣಬೇಕು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬುದರ ಮೂಲಕ ನಾವು ಸಂವಿಧಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಬೋಧಿಸುವುದರ ಮೂಲಕ ನಾವೆಲ್ಲರೂ ಪ್ರತಿಜ್ಞಾವಂತರಾಗಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಕಂಠರವರು ಕಾರ್ಯಕ್ರಮಕ್ಕೆ ಸಂವಿಧಾನ ಪೀಠಿಕೆಯನ್ನು ಬೋಧಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೇನೆ. ಮೂಲಕ ಸಂವಿಧಾನ ಪೀಠಿಕೆಗೆ ಓದಬೇಕಾಗಿದ್ದಂತೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇಂಡಿಯಾ ಫಸ್ಟ್ ಸಂಪಾದಕರಾಗಿರುವಂತಹ ಹಾಗೂ ಉದಯವಾಣಿ ಪತ್ರಿಕೆಯ ವರದಿಗಾರರಾದ ಶ್ರೀಕಂಠ್ ಸರ್ ಅವರು ಸಂವಿಧಾನ ಪೀಠಿಕೆಯನ್ನು ಬೋಧಿಸುವುದರ ಮೂಲಕ ಎಲ್ಲರೂ ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸಲು ಮಾಡಿದಂತಹ ಈ ಪ್ರಯತ್ನಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆಯೇ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪ್ರಬುದ್ಧ ಮಿತ್ರ ಪತ್ರಿಕೆಯ ಪಬ್ಲಿಕ್ ವಾಯ್ಸ್ ಹಾಗೂ ಸುದ್ದಿನಾಡು ಫಸ್ಟ್ ಒನ್ ವರದಿಗಾರರಾಗಿರುವಂತಹ ಜೀವಿಕಾ ಉಮೇಶ್ ರವರು ಬಂದು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರತಿನಿಧಿ ದಿನಪತ್ರಿಕೆಯ ವರದಿಗಾರರಾದಂತಹ ಅನಿಲ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ತಾನೇ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖಂಡರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಂಗಸ್ವಾಮಿರವರು ಮತ್ತು ನಾಗೇಂದ್ರ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆಯ ಎಲ್ಲ ಗೌರವಾನ್ವಿತರೆ, ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡ್ತಾ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸ್ಕೊಂಡು ಈ ವೇದಿಕೆಗೆ ಸಾಕ್ಷಿಯಾಗಿರ್ತಕ್ಕಂಥ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಹನೀಯರೇ, ಇವತ್ತಿನ ಕಾರ್ಯಕ್ರಮ ನಮ್ಮ ಸಂಘದ ನಿಯಮದ ಪ್ರಕಾರ ಒಂದು 50 ಜನರ ಒಳಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. 50 ಜನ ಯಾರಿರಬೇಕಂದ್ರೆ ಈ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ, ಬದ್ಧತೆ ಇರ್ತಕ್ಕಂಥ ಕೆಲವ್ರನ್ನ ನಾವು ಸೇರಿಸ್ಕೊಂಡು ನಾವು ಪದಗ್ರಹಣವನ್ನು ಮಾಡೋಣ ಅಂತೇಳಿ ನಮ್ಮ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಇವತ್ತು ಸಾಕ್ಷಿಭೂತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಸಂಘ ಒಂದು ರೀತಿಯಲ್ಲಿ 3 ವರ್ಷಗಳಿಂದ HD ಕೋಟೆ ಮತ್ತು ಸರಗೂರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಯಾವುದೂ ಹೆಸರನ್ನ ಇಟ್ಕೊಂಡಿರಲಿಲ್ಲ. ಯಾರ್ಯಾರು ಪತ್ರಕರ್ತರಾಗಿ ಟಿ ವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ರು ನಾವೆಲ್ಲರೂ ಒಟ್ಟಿಗೆ ಸೇರಿ ತಿಂಗಳಿಗೊಂದ್ಸಲ ಸೇರೋದು, ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದು, ಸುದ್ದಿ ಮಾಡೋದು, ಇಷ್ಟೇ ನಮ್ಮ ಕೆಲಸ ಆಗಿತ್ತು. ಅಧಿಕೃತವಾಗಿ ನಾವು ಕಳೆದ 6 ತಿಂಗಳಿಂದ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘಕ್ಕೆ ನೋಂದಣಿಯಾಗಿದ್ದೀವಿ. ಯಾಕೆ ಈ ಸಂಘಕ್ಕೆ ನಾವು ನೋಂದಣಿಯಾಗಿದ್ದೀವಿ ಅಂದರೆ, ಈ ಸಂಘ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆ ಮಾನ್ಯತೆಯನ್ನು ಪಡೆದಿದೆ, ರಾಜ್ಯ ಮಟ್ಟದಲ್ಲಿ ನೋಂದಣಿಯಾಗಿದೆ. ಇಲ್ಲಿಯ ತನಕ ಈ ಸಂಘದಲ್ಲಿ 2677 ಜನ ಸದಸ್ಯರನ್ನು ಕರ್ನಾಟಕದಾದ್ಯಂತ ಪತ್ರಕರ್ತರನ್ನ ಹೊಂದಿದೆ. ಹಾಗಾಗಿ ನಾವು ಈ ಸಂಘದ ಜೊತೆ ವಿಲೀನ ಆಗಿ ನಾವು ಕೂಡ ಸರಗೂರು ಮತ್ತು HD ಕೋಟೆಯಲ್ಲಿ ಶಾಖೆಯನ್ನು ತೆಗಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈಗಾಗಲೇ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ. ನಮ್ಮ ತಾಲೂಕಿನಲ್ಲೂ ಕೂಡ ಯಾವುದೇ ಸಂಘದಲ್ಲಿ ಇರ್ತಕ್ಕಂಥ 25ಕ್ಕೂ ಹೆಚ್ಚು ಜನ ಪತ್ರಕರ್ತರು ಮತ್ತು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರಿದ್ದಾರೆ. ಬಂದವ್ರನ್ನೆಲ್ಲ ಸಂಘಕ್ಕೆ ಸೇರಿಸ್ಕೊಳ್ಳೋದಲ್ಲ ಸಂಘದ ಕರ್ತವ್ಯ ಅಲ್ಲ. ಸಂಘಕ್ಕೆ ಬರಬೇಕಾದ್ರೆ ಒಂದಷ್ಟು ಮಾನದಂಡಗಳಿದೆ. ಅವನು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅಥವಾ ಟಿ ವಿಲಿ ಕೆಲಸ ಮಾಡಬೇಕು. ಪತ್ರಿಕೆ ಟಿ ವಿ ಹೆಸರನ್ನ ಹೇಳ್ಕೊಂಡು ಯಾವುದೇ ಥರ ಕಳಂಕವನ್ನು ಹೊತ್ತುಕೊಳ್ಳದೇನೆ ಜನಾನುರಾಗಿಯಾಗಿ ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಅಥವಾ ನೊಂದವರ ದನಿಯಾಗಿರ್ತಕ್ಕಂಥವನ್ನ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿವೇಚನೆಯನ್ನು ಇಟ್ಕೊಂಡು ಈಗ ಸದ್ಯಕ್ಕೆ ನಾವು 16 ಜನ ನಮ್ಮ ಸಂಘದಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ HD ಕೋಟೆ ಮತ್ತು ಸರಗೂರಿನ ವತಿಯಿಂದ. ಮತ್ತು ನಮ್ಮ ಸಂಘದಲ್ಲಿ ತಾವೀಗಾಗಲೇ ನೋಡಿರ್ಬೋದು, ಸಾಕಷ್ಟು ಜನ ಪರಿಚಯ ಆಗಿದ್ದಾರೆ. ತೋರಿಸ್ಕೊಳ್ಳಿಕ್ಕೋ ಹೇಳ್ಕೊಳ್ಳಿಕ್ಕೋ ನಾವು ಸಂಘವನ್ನು ಹುಟ್ಟಾಕಿರ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾ ಇಲ್ಲ. ನಾವೆಲ್ಲರೂ ಕೂಡ ನಾವು ವೈಯಕ್ತಿಕವಾಗಿ ವೃತ್ತಿಗಳನ್ನು ಮಾಡ್ತಾ ಇದ್ದೀವಿ, ಸಂಘಟನೆಗಳಿದ್ದೀವಿ, ಸ್ಟುಡಿಯೋಗಳಿದೆ, ಮತ್ತು ಬೇರೆ ಬೇರೆ ಅಂಗಡಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ. ಇದೆಲ್ಲ ಇಟ್ಕೊಂಡು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಅಭಿರುಚಿಗೋಸ್ಕರ. ಇದನ್ನು ವೃತ್ತಿಯಾಗಿ ಮಾಡ್ಕೊಂಡಿಲ್ಲ, ನಾವು ಅಭಿರುಚಿಗೋಸ್ಕರ ಮಾಡ್ತಾ ಇದ್ವಿ. ಈ ಅಭಿರುಚಿ ಒಳಗಡೆ ನೊಂದವರಿಗೆ ಬೆಳಕನ್ನು, ನೊಂದವರ ಪರವಾಗಿ ಧ್ವನಿಯಾಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಇದನ್ನು ವೃತ್ತಿಯಾಗಿ ತಗೊಂಡು ಇದ್ರ ಮೂಲಕ ಸಂಬಳವನ್ನು ಅಥವಾ ಮನೆ ಮೇಂಟೈನ್ ಮಾಡೋದು ಆ ಪ್ರವೃತ್ತಿಗೆ ಹಿಂದೆನೂ ಇಳಿದಿಲ್ಲ, ಮುಂದೆನೂ ಕೂಡ ಇಳಿಯಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ನಾವು ಈ ಸಂಘವನ್ನು ಶುರು ಮಾಡಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿದ್ದೀವಿ. ರಾಜ್ಯ ಮಟ್ಟಕ್ಕೆ ನಮ್ಮಿಂದ ಇಬ್ಬರು ಪ್ರತಿನಿಧಿ ಕಳಿಸಿ ಅಲ್ಲಿ ಹೇಗಿದೆ ಸಂಘದ ಕಾರ್ಯವೈಖರಿ ಅದೆಲ್ಲ ಅಧ್ಯಯನ ಮಾಡಿ ಬಂದ್ವಿ. ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ ಬಹಳ ಮೆಚ್ಚುಗೆಯಿಂದ. ಮಾನ್ಯ ರಾಜಶೇಖರ್ ಸರ್ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಚಿಕ್ಕಮಗಳೂರಲ್ಲಿ ಒಂದು ಅತ್ಯುತ್ತಮವಾದ, ಇಡೀ ರಾಜ್ಯದಲ್ಲಿ, ಬಹುಶಃ ದೇಶದಲ್ಲೇ ಇಲ್ವೇ ನಾವು ಅನ್ಕೋತಿಲ್ಲ, ರಾಜ್ಯದಲ್ಲಿ ಏನಂತಂದರೆ ಪತ್ರಕರ್ತರು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ಯಾರು ಕಾರ್ಯಕ್ರಮ ನಡೆಸ್ತಾರೆ ಅವರಿಂದ ವೆಹಿಕಲ್ ಮಾಡಿ ನಮಗೆ ಕರ್ಕೊಂಡು ಹೋಗಿ ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಆ ಅಪವಾದವನ್ನು ಹೋಗಲಾಡಿಸ್ಬೇಕು, ಪತ್ರಕರ್ತರಲ್ಲಿ ಸ್ವಾಭಿಮಾನ ಮತ್ತು ಕೆಚ್ಚೆದೆಯನ್ನು ತುಂಬಬೇಕು ಅನ್ನೋ ದೃಷ್ಟಿಯಿಂದ ಚಿಕ್ಕಮಗಳೂರಲ್ಲಿ ಮಾನ್ಯ ಅಧ್ಯಕ್ಷರು ಸಚಿವರ ನಿಧಿಯಿಂದ ಪತ್ರಕರ್ತರಿಗೆ ಅಂತ ಹೇಳಿ ಒಂದು ವಾಹನವನ್ನು ಅವರು ಕೊಡಿಸಿದ್ದಾರೆ. ಅವರೇ ಡೀಸೆಲ್ ಹಾಕೊಂಡು ಹೋಗ್ಬೇಕು, ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕು, ಸುದ್ದಿ ಮಾಡಬೇಕು. ಆ ಹೆಸರಲ್ಲಿ ಯಾವುದೇ ಥರ ಜನರಿಂದ ಹಣವನ್ನು ವಸೂಲಿ ಮಾಡಬಾರ್ದು, ಸುಲಿಗೆಯನ್ನು ಮಾಡಬಾರ್ದು ಅಥವಾ ಪತ್ರಿಕೆಗೆ ಧಕ್ಕೆ ತರಬಾರ್ದು ಅಂತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ
ಅವ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತು. ಇನ್ನೊಂದು ಘಟನೆ ಕಳೆದ ತಿಂಗಳಷ್ಟೇ, ಬಹುಶಃ ನಾನು ಎಷ್ಟು ಪ್ರಸ್ತುತ ಗೊತ್ತಿಲ್ಲ, ಮಂಡ್ಯ ಜಿಲ್ಲೆಗೆ ಅವರು ವಿಸಿಟ್ ಹೋಗ್ತಾರೆ. ಅವರು ಮಾಂಸಾಹಾರ ಮತ್ತು ಜ್ಯೂಸ್ ಎಲ್ಲ ಇಟ್ಕೊಂಡು ಬನ್ನಿ ಸರ್ ಊಟ ಮಾಡಿ ಅಂದಾಗ ಅವ್ರು ಅಲ್ಲಿಗೆ ಹೋಗೋದಿಲ್ಲ. ನಾನು ಬಂದಿರೋದು ಇಂಥ ವ್ಯವಸ್ಥೆಗಲ್ಲ, ಬದಲಾವಣೆ ತರಲಿಕ್ಕೆ ಬಂದಿರತಕ್ಕಂಥದ್ದು ಅಂತೇಳಿ IBಗೆ ಹೋಗ್ದೇನೆ ಬೇರೆ ಥರದ ಹೇಳಲಿಕ್ಕೆ ತುಂಬ ಇದೆ. ಬಹುಶಃ ಅಂಥ ವ್ಯಕ್ತಿಗಳು ಈ ಮಾಧ್ಯಮ ರಂಗಕ್ಕೆ ಅಥವಾ ಈ ವ್ಯವಸ್ಥೆ ಒಳಗಡೆ ಇರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿರೋದ್ರಿಂದ ನಾವು ಇವ್ರನ್ನ ಭಾಳ ಹತ್ತಿರದಿಂದ ನೋಡಿಕೊಂಡು ಕಲಿಬೇಕಾದದ್ದು ಸಾಕಷ್ಟಿದೆ ಅಂತೇಳಿ ಈ ಸಂಘವನ್ನು ನಾವು ಶುರು ಮಾಡಿದ್ದೀವಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಭಾಳ ನಿಕಟ ಸಂಬಂಧ ಇದೆ. ಅಕಾಡೆಮಿ ಜೊತೆ ಅದ್ಭುತವಾದ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಈಗಾಗಲೇ ಪತ್ರಕರ್ತರ ಮಾಸಾಸನ ಮತ್ತು ಆರೋಗ್ಯ ಇಂಥ ಸೇವೆಗಳಿಗೆ ಸಾಕಷ್ಟು ಹೋರಾಟವನ್ನು ಮಾಡಿ ಕಾನೂನಿನಲ್ಲಿ ಬದಲಾವಣೆಗಳನ್ನು ತರುವಂಥ ಸರ್ಕಾರ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂಘದಿಂದ ನಮ್ಮ ಗ್ರಾಮಾಂತರ ಪತ್ರಕರ್ತರಿಗೂ ಕೂಡ ಒಂದಷ್ಟು ಕೆಲಸಗಳಾಗಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಸಂಘವನ್ನು ನಾವು ಶುರು ಮಾಡಿದ್ವಿ. ಇನ್ನೊಂದು ಕತೆ, ಸಣ್ಣ ಕತೆ. ಒಂದು ಪತ್ರಕರ್ತರ ಸಂಘದಲ್ಲಿ ಒಬ್ಬರು ಪತ್ರಕರ್ತರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪತ್ರಕರ್ತರು ಬಂದಾಗ ಅವರು ಪರಿಚಯ ಇರ್ತಾರೆ ಸ್ಥಳೀಯ ಪತ್ರಕರ್ತರಿಗೆ. ಅವ್ರ ಜೊತೆ ನಿಲ್ಲಿಸ್ಕೊಂಡು ನಾನು ಒಂದು ಫೋಟೋ ತೆಗಿಬೇಕು ಅಂದಾಗ ಆ ಒಂದು ಸಂಘದಲ್ಲಿ ಇದ್ದಂಥ ಸದಸ್ಯರು, ನೀನು ನಮ್ಮ ಸಂಘದಲ್ಲಿಲ್ಲ, ಆಚೆ ಹೋಗು ಅಂತೇಳಿ ಕೈಯನ್ನು ಹಿಡಿದು ಹೊರಗಡೆ ಬಿಟ್ಟಂಥ ಒಂದು ಸಂದರ್ಭ ಶುರುವಾಗುತ್ತೆ. ಅದು ನನಗೆ ಭಾಳ ನೋವಾಗುತ್ತೆ ಆ ವಿಷಯ ಕೇಳಿದಾಗ. ಅಂದರೆ ಪತ್ರಿಕೆ ನನ್ನ ಮನೆಯ ಸೊತ್ತು, ಬೇರೆಯವ್ರದ್ದಲ್ಲ, ನಾವೇ ಇದಕ್ಕೋಸ್ಕರ ಇರ್ತಕ್ಕಂಥವ್ರು ಅಂತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ದೀವಿ. ಅವ್ರನ್ನ ಈಚೆ ಬಿಟ್ಬಿಡ್ತಾರೆ ಆಫೀಸಿಂದ. ಈಚೆ ಬಿಟ್ಟಾಗ ಆ ಘಟನೆ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಇವತ್ತು ಅದೇ ವ್ಯಕ್ತಿ ಈ ಪತ್ರಕರ್ತರ ಸಂಘದ HD ಕೋಟೆ ಮತ್ತು ಸರಗೂರು ತಾಲೂಕಿನ ಅಧ್ಯಕ್ಷರಾಗಿ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥದ್ದು ನಮ್ಮ ಸಂಘದ ಒಂದು ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಅಂದರೆ ವ್ಯಕ್ತಿಯನ್ನು ಯಾರು ಗೌರವಿಸೋದಿಲ್ವೋ, ವ್ಯಕ್ತಿತ್ವವನ್ನು ಯಾರು ಪ್ರೀತಿಸೋದಿಲ್ವೋ ಅಲ್ಲಿ ಮನುಷ್ಯತ್ವ ಇಲ್ಲ ಅಂತಕ್ಕಂಥದ್ದೇ ನನ್ನ ಒಟ್ಟು ಉದ್ದೇಶ. ಹಾಗಾಗಿ ಅದಾಗಬಾರ್ದು ಅಂತೇಳಿ ರಮೇಶ್ ಅವ್ರನ್ನ ನಾವು ಈ ಸಂಘದಲ್ಲಿ ಅಧ್ಯಕ್ಷ ಮಾಡಿಕೊಂಡು ಅವ್ರ ಮೂಲಕನೇ ನಾವು ಮುನ್ನಡೆಸ್ತಾ ಇದ್ದೀವಿ. ಅದನ್ನು ನಿಮ್ಮ ಗಮನಕ್ಕೆ ಬಯಸ್ತಾ, ಹಾಗೆ ಮಾನ್ಯ ಅಧ್ಯಕ್ಷರಲ್ಲಿ ನನ್ನ ಕೆಲವೊಂದು ಮನವಿ ಏನಂದರೆ, ಈಗಾಗಲೇ ಸಂಘದಲ್ಲಿ ಬಸ್ ಪಾಸ್ ವ್ಯವಸ್ಥೆ ಆಗಿಲ್ಲ, ಕಾನೂನು ಭಾಳ ಟೈಟ್ ಇದೆ, ಅದನ್ನು ಸಡಿಲಗೊಳಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದೀರಿ. ಅದು ಶೀಘ್ರವಾಗಿ ಆಗಬೇಕು. ಜೊತೆಗೆ ಸಂಘದ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಬಗ್ಗೆ ಮತ್ತು ಅವರ ಜೀವನ ಬದ್ಧತೆಯ ಬಗ್ಗೆ ಸಾಮಾನ್ಯವಾಗಿ ತಾವೆಲ್ಲ ನೋಡಿದ್ದೀರಿ. ಇವತ್ತು ಎಲ್ಲಾದರೂ ಪ್ರತಿಭಟನೆ ಕಾರ್ಯಕ್ರಮಗಳು ಮತ್ತೊಂದೇನೋ ಇನ್ಸಿಡೆಂಟ್ಗಳಾದರೆ ಮಾರನೆಗೆ ಜನ ನೋಡೋದೇನೆಂದರೆ ನನ್ನ ಫೋಟೋ ಎಲ್ಲಿದೆ, ನನ್ನ ಹೆಸರು ಎಲ್ಲಿದೆ ಅಂತ. ಆದರೆ ಆ ಹೆಸರು ಬರೆದವರು, ಆ ಫೋಟೋ ಹಿಡಿದವರು, ಆ ಸುದ್ದಿ ಮಾಡಿದವ್ರ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ನನ್ನ ಸಮೇತವಾಗಿ ನನ್ನ ಹೆಸರು ಎಲ್ಲಿದೆ, ಯಾವ ಕಲಮಲ್ಲಿ ಇದೆ ಅಂತ ಕೆಲವು ಜನ ಫೋನ್ ಮಾಡ್ತಾರೆ. ಸರ್ ಅಷ್ಟೆಲ್ಲ ಮಾತಾಡಿದ್ರೆ ಎಲ್ಲಿ ಸರ್ ನನ್ನ ಹೆಸರೇ ಇಲ್ವಲ್ಲ, ಸಣ್ಣದಾಗಿ ಹಾಕಿದ್ರೆ ಇನ್ಷಿಯಲ್ ಹಾಕಿಲ್ಲ ಸರ್, ನೀವು ಅಂತ ಹಾಕಿಲ್ಲ, ಅಂತ ಹಾಕಿಲ್ಲ, ಇಂಥವೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಆದರೆ ಪತ್ರಕರ್ತರು ಇಲ್ಲಿ ನಮ್ಮ ಮುಂದ್ಗಡೆ ಇದ್ದಾರೆ, ನಮ್ಮ ಮುರಳಿ ಭಾಳ ಅದ್ಭುತವಾದ ಫೋಟೋಗ್ರಾಫರ್ ಅವರು. ಮತ್ತು ಅನಿಲ್ ಅಂತ ನಾನು ಪರಿಚಯ ಮಾಡಲೇಬೇಕು ಈ ಸಂದರ್ಭದಲ್ಲಿ. ಅನಿಲಲ್ಲಿರ್ತಕ್ಕಂಥ ಒಂದು ದೈತ್ಯ ಶಕ್ತಿ ಅಂತರ್ಸಂತೆ ಅವರು ಆಂದೋಲನ ಮತ್ತು ಎಲ್ಲ ಪತ್ರಿಕೆಗಳು ಕೂಡ ಬರೀತಾ ಇದ್ದಾರೆ. ಬರೀ ಫೋಟೋಗ್ರಾಫರ್ ಅಲ್ಲ, ಅದ್ಭುತವಾದ ವಿಷಯ ಸಂಗ್ರಹಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅನಿಲ್ ಎದ್ದಿತ್ಕೊಳ್ಳಿ. ಉದಯೋನ್ಮುಖ ಪತ್ರಕರ್ತ ಎಕ್ಸಲೆಂಟ್. ಯಾವುದೇ ಒಂದು ವಿಷಯನ ಬರಿಬೇಕಾದ್ರೆ ಅದರ ಅನಾಲಿಸಿಸ್ಸು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಹೋಗಿ ತಿಳ್ಕೊಂಡು ಅದನ್ನು ಖಾತರಿಪಡಿಸ್ಕೊಂಡು ನಂತರ ಆಮೇಲೆ ಬರೀತಕ್ಕಂಥದ್ದು ಅದ್ಭುತವಾಗಿ ಪ್ರತಿಭೆ ಇರ್ತಕ್ಕಂಥದ್ದು. ಇಂಥ ಯುವಕರು ಬೆಳಿಬೇಕು. ನಮ್ಮ ಸಮಾಜಕ್ಕೆ ಇವರಿಂದ ದೊಡ್ಡ ಕೊಡುಗೆ ಇದೆ. ತಾವು ನೋಡಿರಬೇಕು, ಕಾಕನಕೋಟೆ ಸಫಾರಿ ಪ್ರಾಣಿಗಳು ಇದ್ರ ಬಗ್ಗೆ ಆ ಆಂದೋಲನದಲ್ಲಿ ನಿರಂತರವಾಗಿ ಆರ್ಟಿಕಲ್ ಬರ್ತಾ ಇರ್ತವೆ. ಅವ್ರದ್ದು ಓದಿ ದಯಮಾಡಿ ಪ್ರೋತ್ಸಾಹ ಕೊಡಿ. ಜೊತೆಗೆ ಮುರಳಿ ಹುಲಿ ಹಿಡಿಯೋ ಸಂದರ್ಭದಲ್ಲಿ ಸಾಕಷ್ಟು ಫೋಟೋಗಳನ್ನು ಸೆರೆ ಹಿಡಿತಾ ಇದ್ದಾರೆ. ಭಾಳ ಕಷ್ಟ ಅದು. ನಾವು ಭಾಳ ಕ್ಯೂರಿಯಾಸಿಟಿಯಿಂದ ಹೋಗಿ ತೆಗಿಬೋದು. ಆಕ್ಸಿಡೆಂಟ್ ಆದಾಗ ಆ ಕಡೆ ಇದೆಲ್ಲ, ನಮಗೆ ಆದಾಗ ಅದು ಭಾಳ ಕಷ್ಟ, ಅನಾಹುತ ಆಗುತ್ತೆ ನಂಬ್ಕೊಂಡಿರೋ ಇದೆಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಸಂಘ ಮತ್ತು ರಾಜ್ಯ ಸರ್ಕಾರ ಅವ್ರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾನ್ಯ ಅಧ್ಯಕ್ಷರು ಮಾಡಬೇಕು ಅಂತ ಕೇಳ್ತಾ, ಮುಂದೆ ಈ ಸಂಘವು ಕೂಡ HD ಕೋಟೆಯಲ್ಲಿ ಸದ್ಯದಲ್ಲೇ ಒಂದು ಕಚೇರಿಯನ್ನು ತೆರೆದು ಜನಸಾಮಾನ್ಯರಿಗೆ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ, ಅವರ ಅಹವಾಲುಗಳನ್ನು ಹೇಳ್ಕೊಳ್ಳಿಕ್ಕೆ, ಅವ್ರ ಸಮಸ್ಯೆಗೆ ನಿರಂತರವಾಗಿ ಸ್ಪಂದಿಸಲಿಕ್ಕೆ ಒಂದು ಕಚೇರಿಯನ್ನು ತೆರೆಯುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಒಟ್ಟು ಉದ್ದೇಶ ಇಷ್ಟೇ, ಪತ್ರಿಕೆಯನ್ನು ಅಥವಾ ನಮ್ಮ
ಮಾಧ್ಯಮವನ್ನು ಬಿಸ್ನೆಸ್ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ನಮ್ಮ ವೃತ್ತಿಯ ಜೊತೆಗೆ ಇದನ್ನು ಒಂದು ಅಭಿರುಚಿಯಾಗಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಸಮಾಜಮುಖಿಯಾಗಿ ನೊಂದವರ, ಬಡವರ, ಶೋಷಿತರ ಧ್ವನಿಯಾಗಿ ಒಂದಷ್ಟು ಸಮಾಜಕ್ಕೆ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮವನ್ನು ಮಾಡಬೇಕು, ಸಮಾಜದೊಟ್ಟಿಗೆ ಹೋಗಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ, ನ್ಯಾಯದ ಪರವಾಗಿರ್ತಕ್ಕಂಥ ಈ ಸಂಘಟನೆಗೆ ತಾವೆಲ್ಲರ ಬೆಂಬಲ ಮತ್ತು ಸಲಹೆ, ಸೂಚನೆ, ಸಹಕಾರ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಗಣ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಮ್ಮ ಪ್ರಾಸ್ತಾವಿಕ ನುಡಿಯ ಮೂಲಕ ಸಂಘದ ರೂಪುರೇಷೆ, ಉದ್ದೇಶ, ಆಶಯದ ಬಗ್ಗೆ ಸರಳವಾಗಿ ವಿವರಿಸಿದಂಥ ಜೀವಿಕಾ ಉಮೇಶ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಇರುವಂತಹ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ GM ರಾಜಶೇಖರ್ ಸರ್ ಅವರು ಸಮಾರಂಭವನ್ನು ಕುರಿತು ಉದ್ಘಾಟನಾ ಭಾಷಣವನ್ನು ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಏನು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ HD ಕೋಟೆ ಮತ್ತು ಸರಗೂರು ತಾಲೂಕು ಶಾಖೆಯನ್ನು ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಹೇಳ್ಬೋದು. ಏಕೆಂದರೆ ಇದು ಸಂವಿಧಾನದ ದಿನಾಚರಣೆ. ಆ ದಿನಾಚರಣೆ ದಿವಸ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಏನು ಹೋರಾಟ ಮಾಡಿದ್ರು, ಅದೇ ರೀತಿ ಅವತ್ತಿನ ದಿವಸ ಪತ್ರಕರ್ತರದೊಂದು ತಾಲೂಕು ಘಟಕ ಉದ್ಘಾಟನೆ ಆಗ್ತದೆ ಅಂತ ಹೇಳಿದರೆ ನಿಜಕ್ಕೂ ಒಂದು ಹೆಮ್ಮೆ ಸರಿ. ಮತ್ತು ಅವರಿಗೆ ರಾಜ್ಯ ಸಂಘ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಸಂಖ್ಯೆ ಜಾಸ್ತಿ ಅಲ್ಲ, ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ. ಅದು ವೃತ್ತಿ ನೈಪುಣ್ಯತೆ ಇದ್ದು ಮತ್ತು ಪತ್ರಿಕೋದ್ಯಮದಲ್ಲಿ ಏನು ನಿಮಗೆ ಬದ್ಧತೆ ಇದೆ, ಅದು ಇದ್ದವ್ರು ಪತ್ರಕರ್ತರಿದ್ದರೆ ಸಮಾಜದಲ್ಲಿ ಹೆಚ್ಚು ಗೌರವ ಬರುತ್ತೆ. ಈಗ ಏನಾಗಿದೆ, ಪತ್ರಿಕೋದ್ಯಮ ಎಲ್ಲ ಪ್ರೆಸ್ ಅಂತ ಹಾಕೊಳ್ತಾರೆ, ಎಲ್ಲ ಓಡಾಡ್ತಾರೆ. ಅದರ ಸಂಖ್ಯೆ ಜಾಸ್ತಿ ಆಗಿದೆ. ಅದು ಕಡಿಮೆ ನಾವಕ್ಕಿದು ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಹಿಂಸೆ ಆಗಿದೆ. ಅದನ್ನು ಸಮಾಜದಲ್ಲಿ ಜನರು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಗುರುತಿಸ್ಬೇಕು. ಯಾರು ಪತ್ರಕರ್ತರು ಯಾರು ಅಲ್ಲ ಅನ್ನೋದನ್ನ ನಾವು ಬರವಣಿಗೆ ಮೂಲಕ ಗುರ್ಸ್ಕೊಬಿಟ್ರೆ, ನಾನು ಬೋರ್ಡ್ ಹಾಕೊಂಡು ಪತ್ರಕರ್ತ ಅಂತ ಓಡಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಪತ್ರಕರ್ತರು ಭಾಳಷ್ಟು ಜನ ನಮಗೆ ತುಂಬ ಕಷ್ಟಗಳು ಗೊತ್ತಿರುತ್ತೆ. ನಾವು ಯಾಕೆಂದರೆ ಕಷ್ಟ ಅಂತ ಹೇಳಿದ್ರಂದರೆ ನಮ್ಮ ವೃತ್ತಿ ನೋಡಿ, ರಾತ್ರಿ ನಮ್ದು ಯಾವುದೋ ಒಂದು ಸ್ಕ್ಯಾಂಡ್ಲು ಕಡೂರಿನಲ್ಲಿ ಒಂದು ಸ್ಕ್ಯಾಂಡ್ ಆಗಿತ್ತು. ಸಂಬಂಧಪಟ್ಟ 1 ಕೋಟಿ ರೂಪಾಯಿಯನ್ನು ನಿಮ್ಮ ಸೋಷಿಯಲ್ ವೆಲ್ಫೇರ್ ಒಬ್ಬರು RFO ಯಾರು ಅಕೌಂಟ್ ಹಾಕಿ ಡ್ರಾ ಮಾಡಿದ್ದು. ಅದನ್ನು MLA ಇಂದ ಒತ್ತಡ ಬಂತು ನನಗೆ. ಬಟ್ ನಾವು ಅದನ್ನು ನಿಲ್ಲಿಸಿ ರಾತ್ರಿ 1 ಗಂಟೆ ಕೆಲಸ ಮಾಡಿ ನಾವು ಇಲ್ಲಿ ಬಂದಿದ್ದೀವಿ ನಾವು. ಯಾಕೆಂದರೆ ನಮ್ಮ ವೃತ್ತಿನಲ್ಲಿ ಬೆಳಗ್ಗೆ ಹೋದರೆ MLA ಪ್ರೆಸರ್ ಸಿಗುತ್ತೆ, ಪಬ್ಲಿಕಲ್ಲಿ ಪ್ರೆಸರ್ ಸಿಗುತ್ತೆ. ಅದಕ್ಕೋಸ್ಕರ ನಾವೇನಾಗಿದೆ, ಸರ್ಕಾರದ ಹಣ ದುರುಪಯೋಗ ಮಾಡ್ಕೋಬಾರ್ದು ಅಂತ ಒಂದೇ ಉದ್ದೇಶ ನಮಗೆ. ಏನು RFO ಇರೋದಲ್ಲ, ಬೇರೆರಲ್ಲ. ಏನು ಗ್ರಾಮೀಣ ಭಾಗದಲ್ಲಿ ಏನು ಗಿಡ ಬೆಳೆಸ್ತೀವಿ ಅಂಥೇಳಿ ಸುಮಾರು ಕೋಟ್ಯಾಂತರ ಹಣನ ಡ್ರಾ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬೆಳಗ್ಗೆ ಬಿಟ್ಟರೆ ಅದು ಸುದ್ದಿ ಹಳೆದಾಗುತ್ತೆ ಮತ್ತು ಪ್ರೆಸರ್ ಜಾಸ್ತಿ ಆಗುತ್ತೆ. ರಾತ್ರಿ 1 ಗಂಟೆಗೆ ಮುಗಿಸಿ ಅವತ್ತೇ ಅಪ್ ಮಾಡಿಬಿಟ್ಟು ನಾವು ಎಲ್ಲ ಜನ ಈಗ ಅದು ನೋಡ್ತಿದ್ದಾರೆ. ಪತ್ರಕರ್ತ ಈ ಥರ ನನ್ನ ಉದ್ದೇಶ ಆ ಥರ. ಪತ್ರಿಕೋದ್ಯಮ ಏನಂದರೆ ಸಮಾಜದ ಹಣ ದುರುಪಯೋಗ ಆಗಬಾರ್ದು ಮತ್ತು ಸಾರ್ವಜನಿಕರು ಹೆಚ್ಚಾಗಿರ್ಬೋದು. ಮತ್ತು ಇನ್ನು ಇಬ್ಬರು ತಹಶೀಲ್ದಾರ್ ಇರೋದ್ರಿಂದ ನಾನೊಂದು ವಿನಂತಿ, ನಮ್ಮ ಕಡೂರು ತಾಲೂಕು ಇನ್ನೊಂದು ಮತ್ತೊಂದು ನಮ್ಮ ಬಯಲುಸೀಮೆಯಲ್ಲಿ ಸ್ವಲ್ಪ ಹಗರಣ ಜಾಸ್ತಿ. ಯಾಕೆಂದ್ರೆ ಅದು ಸ್ವಲ್ಪ ವೃತ್ತಿ ಕಮ್ಮಿ, ಬರನಾಡು. ಅದು ಯಾಕೆ ಆ ಥರ ಬರ್ತಿದೆ ಗೊತ್ತಾಗಿಲ್ಲ. ರಾಜಕಾರಣ ಅದು ಕೆಲವು ಅಧಿಕಾರಿಗಳು ಅದೇ ಥರ ಆಗಿದೆ. ಸುಮಾರು ವೃದ್ಧಾಪ್ಯ ವೇತನ ಅಂತ ಕೊಡ್ತಾರೆ. ಅದು ಯಾರಿಗೆ ಸಿಗಬೇಕು? 60 ವರ್ಷ ಮೇಲ್ಪಟ್ಟರೆ ಸಿಗಬೇಕು ಸರ್. ಆದರೆ ನಮ್ಮಲ್ಲಿ ಈಗ ಮೀನಾ ನಾಗರಾಜ್ ಅವ್ರದ್ದು DC ಅವರು ಒಂದು ಆದೇಶ ಮಾಡಿದ್ದಾರೆ. 6 ಜನ VAಗಳನ್ನ RAಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಅದರಲ್ಲಿ 21 ವರ್ಷದ ಹುಡುಗ ವೃದ್ಧಾಪ್ಯ ವೇತನ ಪಡಿತಾನೆ. ಎಂಥ ದುರಂತನ ಭ್ರಷ್ಟಾಚಾರ ಎಲ್ಲಿಗೋ ನಿಂತ್ಕೊಂಡಿದ್ವಿ ಅಂತ ಅನಿಸುತ್ತೆ. ನಿಜವಾದ ವೃದ್ಧಿಗೆ ಸಿಕ್ಕಿರೋದೊಂದು ಪಾಪ ಔಷಧಿಗೋ ಮಾತ್ರೆಗೋ. ಈಗಿನ ಸಮಾಜ ಹೆಂಗಾಗಿದೆ ಅಂದರೆ, ಹೆತ್ತು ಮಕ್ಕಳು ತಮ್ಮ ಅಪ್ಪ ಅಮ್ಮನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸರ್ಕಾರದ ಕೊಟ್ಟು ವೃದ್ಧಾಪ್ಯ ಒಂದು ಏನೋ ಶುಗರ್ ಇದ್ದವೋ ಏನೋ ಕಾಯಿಲೆ ಇರ್ತದೆ, ಮಾತ್ರೆಗಾರಾಗುತ್ತೆ ಅಂತ ಸರ್ಕಾರ ಕೊಡ್ತಾ ಇರೋ ದುಡ್ಡನ್ನು ಆ ದುಡ್ಡಿಗೂ ಭ್ರಷ್ಟಾಚಾರ ಮಾಡಿ ಕೈ ಹೊಡ್ತಾರೆ ಅಂದರೆ ಎಂಥ ಭ್ರಷ್ಟಾಚಾರ ಸಮಾಜದಲ್ಲಿ ನಾವು ನಿಂತಿದ್ದೀವಿ ಅಂತೇಳಿ ನಮ್ಗೆ ಬೇಸರ ಆಗುತ್ತೆ. ಏಕೆಂದರೆ ಇಂಥ ವ್ಯವಸ್ಥೆ ಹರಗಿಟ್ಟಿದೆ ಅಂದರೆ, ನಾನು ಮೊನ್ನೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದೆ, ಸರ್ ಏನಿದು ಅಂತೇಳಿ. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅದು ನೋಡಿದರೆ 21 ವರ್ಷದ ಹುಡುಗ ಸುಮಾರು 4 ವರ್ಷದಿಂದ ಅವನು ವೃದ್ಧಾಪ್ಯ ವೇತನ ತಗೊಳ್ತಿದ್ದಾನೆ ಒಬ್ಬ. ಅದು ಈ ಥರದ್ದು 3,000 ಚಿಲ್ಲರೆ ಒಂದು ತಾಲೂಕಿನಲ್ಲೇ ವೃದ್ಧಾಪ್ಯ ವೇತನ ಬೋಗಸ್ ಮಾಡ್ತಾ ಹೊಂಟಿದ್ದಾರೆ. ಹಾಗೆ ದಯವಿಟ್ಟು ತಹಶೀಲ್ದಾರ್ ವಿನಂತಿ, ಆ ಥರ ಏನೋ ಇದ್ದರೆ ಸರ್, ಇದು ಆಧಾರ್ ಕಾರ್ಡ್ ಫೇಕ್ ಮಾಡಿದ್ದಾರೆ, ಎಲ್ಲ ಕ್ರಿಯೇಟ್ ಮಾಡೋ ಬ್ರೋಕರ್ಸ್ ಇದ್ದಾರೆ. ಹಾಗಾಗಿದ್ದು ನಿಜವಾದ ಫಲಾನುಭವಿಗೆ ಏನು ಸಿಗ್ತದೆ ನೋಡಿ. ಸರ್ಕಾರ ಅಷ್ಟೇ ಏನು ಫ್ರೀ ಯೋಜನೆ ಅಂತ ಮಾಡಿದೆ, ಶಕ್ತಿ ಯೋಜನೆ ಅಂತ ಮಾಡಿದೆ, ಏನು ಗಿನ್ನಿಸ್ ರೆಕಾರ್ಡ್ ಎಲ್ಲ ಹೇಳ್ತಾರೆ ಸರ್. ಇದೆಲ್ಲ ತೆರಿಗೆ ಹಣ.
ಸಾರ್ವಜನಿಕನಾಗ್ಬಿಟ್ಟು ದುಡ್ಡು ಬಂದ ತಕ್ಷಣ ನನಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬ ಲೇಡಿ ನಾನು ಒಂಚೂರು ಒಂದು ಮಾರ್ಕೆಟಿಗೆ ಹೋದಾಗ ಮಾತಾಡ್ತಿದ್ದು, ಚಿಕ್ಕಮಗಳೂರಿಂದ ಹಾಸನ ದಿವಸ ಓಡಾಡೋದು. ಯಾಕೆಂದರೆ ಫ್ರೀ ಹೋಗ್ಬೋದು ಅಂತ, ರೊಕ್ಕ ಮಾತಾಡಿಸ್ಕೊಳ್ಳೋದು, ವಾಪಸ್ ಬರೋದು. ಸರ್ಕಾರ ದುಡ್ಡಿದ್ದು ಫ್ರೀ ಯೋಜನೆ, ಶಕ್ತಿ ಯೋಜನೆ. ಮತ್ತು ಕೆಲವರು ಸರ್ಕಾರಿ ನೌಕರಲ್ಲಿ ಏನಿದ್ದಾರೆ ರಚಿಸಿ ಒಂದು ಲಕ್ಷ ಚಿಲ್ಲರೆ ಸಂಬಳ ತೊಗೊಳ್ತಾರೆ, ಅವರು ಕೂಡ ಓಡಾಡ್ತಾರೆ. ಇದು ಸರ್ಕಾರ ಈ ಒಂದ್ಸರಿ ಮಾಡಾಕ್ಬಿಟ್ಟಿದೆ. ಕೆಲವು ನಿಯಮಗಳಿಗೆ ಮಾತಾಡಿದರೆ ಬಡವ ವಿರೋಧಿ ಅಂತೇಳಿ. ಇದಲ್ಲ, ತೆರಿಗೆ ಹಣ ಡೆವಲಪ್ಮೆಂಟಿಗೆ ಆಗಬೇಕು ಬಿಟ್ಟರೆ ಯಾವುದೇ ಕಾರಣಕ್ಕೆ ದುರುಪಯೋಗ ಆಗಬಾರ್ದು. ನಿಜವಾದ ಬಡವನಿಗೆ ಕೊಡಿ, ಅದ್ರ ನಮ್ದು ಏನು ಅಭ್ಯಂತರ ಇಲ್ಲ. ಅದು ಉಳ್ಳವರು ತಗೊಳ್ಳೋದಿದೆಯಲ್ಲ, ಇದು ನಮ್ಮ ಸಮಾಜದಲ್ಲಿ ಆಗ್ತಿರೋ ಪೋಲು ಮತ್ತು ಏನು 60-70 ಕೋಟಿ ಅಂತ ಹೇಳ್ತಾರೆ. ಇದು ನಾನು ನೋಡ್ತಾ ಇದ್ದೀವಿ ವ್ಯವಸ್ಥೆ. ಈಗ ಅದೇ ಪಿಂಕ್ ಬಸ್ ಅಂತ ನಮ್ದೊಂದು ಸಲಹೆ ಕೊಟ್ಟಿದ್ವಿ CMಗೆ. ಸರ್ ಪಿಂಕ್ ಬಸ್ ಅಂತ ಮಾಡಿ, ಅದಕ್ಕೊಂದು 10 ಬಸ್ ಬಿಡಿ, ಫ್ರೀ ಯೋಜನೆ ಅದರಲ್ಲಿ ಹೋಗಲಿ, ಉಳಿದಿತ್ತು ನೀವು ಬೇರೆ ಬಸ್ಸಲ್ಲಿ ಹೋಗಿ. ಅವಾಗ ನಿಮ್ಗೆ ಎಷ್ಟು ಅವೇಡ್ ಆಯಿತು ನಮಗೆ ದುಡ್ಡು. ಸರ್ ನಿಜವಾದ ಬಸ್ಸಲ್ಲಿ ಪಾಪ ಏಜ್ಡು 40-70 ವರ್ಷ ಹೋದ ಬಸ್ಸಿಗೆ ಹತ್ತಿದ್ರೆ ಕಂಡಕ್ಟರ್ ಮೇಲೆ ಎಳಿಸ್ತಾನೆ, ಕೂತ್ಕೊಳ್ರಿ ಅಂತ. ಒಮ್ಮನಿಗೆ 10-20 ವರ್ಷ ಇರುತ್ತೆ, ಅವ ನಿಂತ್ಕೋಬೋದು. ಆ ಮುದುಕ ನಿಲ್ಲಿಸಿ ಪಾಪ ಈ ಹಂಸೆ ಫ್ರೀ ತೆಗಿಸಿ ಅವ್ರು ಕೂತ್ಕೊಂಡೋಗೋದು. ಇದು ಎಂಥ ದುರಂತ ನೋಡಿ. ಹಣ ಕೊಟ್ಟವರು ನಿಂತ್ಕೊಂಡು ಹೋಗ್ಬೇಕು, ಫ್ರೀ ಹೋದವರು ಕೂತ್ಕೊಂಡು ಹೋಗ್ಬೇಕು. ಇದೊಂದು ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರ ಮಹಿಳೆಯರು ಹಂಗಲ್ಲ, ಬೇರೆ ತಪ್ಪಾಗಿ ತಿಳ್ಕೊಂಬಾರ್ದು. ಆದರೆ ಇದನ್ನು ನಾವು ಸಮಾಜದವರಾದರೂ ಯಾವುದೇ ಫ್ರೀ ದುಡ್ಡು ತಗೊಳ್ಳಿ, ಪುಕ್ಷಟೆ ತಗೊಳ್ಳೋದನ್ನು ಬಿಡಬೇಕು, ನಾವು ತೇಜಿಸ್ಬೇಕು ಅದನ್ನಂತ ನಂದೊಂದು ಉದ್ದೇಶ. ಯಾಕೆಂದರೆ ಆದ ತಕ್ಷಣ ನಮ್ಮ ವಿರೋಧಿ ಅವ್ರು ನೋಡಿದ್ರಲ್ಲ, ಈ ಸರ್ಕಾರ ನೀವು ಮಾಡಿಲ್ವಾ ನಾ ಮಾಡಿಲ್ವಾ ಅಂತ ಹೇಳ್ಕೊಂಡು ಈಗ ಗೊಂದಲ ಇದೆ. ಅಧಿಕಾರಿ ವರ್ಗದಲ್ಲೂ ಭಾಳ ಸಾಕಷ್ಟು ಕೆಲಸಗಳು ನಾನು ನೋಡಿದ್ದೀನಿ. ತುಂಬ ಒತ್ತಡ ಇರುತ್ತೆ, ಅದು ಇಲ್ಲ ಅಂತಲ್ಲ. ಬಟ್ ಪತ್ರಕರ್ತರು ನಮ್ದು ಹೇಗೆ ಅಂದರೆ, ನೀವೆಲ್ಲ ಬಿಟ್ಟು ನಿಮ್ಮನ್ನೆಲ್ಲ ಮುಗಿದ ಮೇಲೆ ನಮ್ಮ ಹತ್ರ ಬರ್ತಾರೆ. ಸರ್ ತಹಶೀಲ್ದಾರಿಗೆ ಮಾಡಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರು, ಪೊಲೀಸ್ದವ್ರಿಗೆ ಮಾಡಿದ್ರು, ಮುಖಂಡರಿಗೆ ಮಾಡಿದ್ರು ಅಂತೇಳಿ. ನಮ್ದು ಎಂತ ಇದು ಅಂದರೆ, ನಮಗೇನು ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿರೋದು ಏನಂದರೆ, ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಅದು ಅಷ್ಟೇ ಬಿಟ್ಟರೆ ನಮಗೇನು ವಿದ್ಯಾ ಪವರ್ ಕೊಟ್ಟಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅವ್ರಿಗೊಂದು ಬೈಂಡಿಂಗ್ ಇರುತ್ತೆ, ತಹಶೀಲ್ದಾರ್ ಅವ್ರಿಗೊಂದು ಬೈಂಡಿಂಗ್ ಇರುತ್ತೆ, ಪತ್ರಕರ್ತರಿಗೆ ಯಾವುದು ಬೈಂಡಿಂಗ್ ಇಲ್ಲ ಸರ್. ನಮ್ಗೇನಂದ್ರೆ ನಮ್ಮ ಪೆನ್ನೇ ಶಕ್ತಿ, ಆ ಪೆನ್ ಮೇಲೆ ನಡ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಅದೊಂಚೂರು ಉಲ್ಟಾದರೆ ನಾವು ಮನೇಲಿ ಹೆಂಡತಿ ಮಕ್ಕಳು ಕೇಳ್ತಾ ಇರ್ತಾರೆ, ನೀವೇನು ಸಾಧನೆ ಮಾಡಿರಿ ಅಂತ. ಸಾಧನೆ ಅಲ್ಲ, ಇದು ಸೇವಾ ಮನೋಭಾವದಿಂದ ಪತ್ರಕರ್ತ ಇದು ಬರಬೇಕು. ಯಾವುದೇ ಕಾರಣಕ್ಕೆ ಮನಿ ಮೈಂಡಿಂದ ಪತ್ರಕರ್ತ ಇದು ಬಂದರೆ ಈ ಪತ್ರಿಕೋದ್ಯಮ ಯಾವತ್ತೂ ಮುಂದೆ ಬರೋದಿಲ್ಲ, ಆಮೇಲೆ ಸಾಮಾಜಿಕ ನ್ಯಾಯ ಕೊಡೋಕ್ಕಾಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಏನಾಗಿದೆ ನೋಡಿದ್ದೀನಿ, ಪತ್ರಿಕೋದ್ಯಮ ಎಲ್ಲ ಇದು ಅಂತ ಎಲ್ಲ ವರ್ಗದಲ್ಲೂ ಸಮಾಜ ಕಲುಷಿತಗೊಂಡಿದೆ. ಕಾರಣ ನಮಗೆ ಆಸೆ ಬರ್ತಾನೆ ಹೆಚ್ಚು, ನಾನು ಶ್ರೀಮಂತ ಆಗಬೇಕು, ನಾನು ಹಿಂಗೆ ಓಡಾಡಬೇಕು ಹಂಗೆ ಓಡಾಡಬೇಕು ಅಂತ ಕೇಳ್ಕೊಂಡು, ಅದರಿಂದ ಸಮಾಜ ತುಂಬ ಕಲುಷಿತಗೊಳ್ತದೆ. ಅದರಲ್ಲಂತೂ ನಮ್ಗೆ ಇತ್ತೀಚೆಗೆ ನೋಡೋಂತೂ ಬಾರ್, ನಮ್ಮದು ತಹಶೀಲ್ ದಂಡಾಧಿಕಾರಿ ಹೇಳ್ಬೇಕಂటే ಬಾರ್ಗಳು ಪ್ರತಿಯೊಂದು ಹಳ್ಳಿಗೆ ಒಂದೊಂದು ಬಾರ್ ಲೈಸೆನ್ಸ್ ಕೊಡ್ತಾರೆ. ಮುಖದ ಮೇಲೆ ಮೀಸೆ ಬಂದರೆ ಹುಡುಗರೆಲ್ಲ ಕೊಡ್ದು ಹೋರಾಡ್ತಾ ಇರ್ತಾರೆ. ಇದು ಯಾಕೆ ವ್ಯವಸ್ಥೆ? ಹೌದು, ಆದಾಯ ಬರಬೇಕು, ಹೌದು, ಸಮಾಜ ಹಾಳಾಗ್ತಿದೆಯಲ್ಲ. ಹಾಗಾಗಿ ಬಂದೊಂದು ಮುಖಂಡರು ಇನ್ನಾರು ನಿಮ್ಮೂರ ಬಂದ ಬ್ರ್ಯಾಂಡಿ ಶಾಪ್ ಬಂದರೆ ವಿರೋಧ ಮಾಡಿ. ಯಾಕೆಂದರೆ ಇದು ನಮ್ಮ ಮಕ್ಕಳು ಹಾಳಾದರೆ ನಮ್ಮ ಪೀಳಿಗೆ ಮುಂದಿನ ಮಕ್ಕಳು ನೀವು ನೋಡ್ಬೇಕು. ಈ ಕೂಲಿಯರಿಗೆ ಬರ್ತಾರಲ್ಲ 11-12 ಗಂಟೆಗೆ ಕೈಕಾಲು ನಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ನು ಮತ್ತೆ ಅವ್ನು ಕುಡಿಲೇಬೇಕು ಕೆಲಸ ಮಾಡೋಕ್ಕೆ. ಯಾಕೆಂದರೆ ಕುಡಿದು ಆ ಸ್ಟೇಜಿಗೆ ಹೋಗ್ಬಿಟ್ಟಿದ್ದೆ ನಾನು. ಸರ್ಕಾರ ಬಗ್ಗಸ್ ಕಾಣ ಬಂತು. ಇದು ಕೆಟ್ಟ ವ್ಯವಸ್ಥೆ. ದಯವಿಟ್ಟು ಮುಖಂಡರುಗಳೆಲ್ಲ ಇದ್ದವರು ಆ ಥರದ್ದು ವಿರೋಧ ಮಾಡಿ ನೀವೇ ಸರಿ ಇಲ್ಲ ಅಂತ ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ನಮ್ಮನೆ ದುಡ್ಡು ಕೊಡ್ತೀವಿ, ನಿಮ್ಮನೆ ದುಡ್ಡು ಕೊಡ್ತೀವಿ ಅಂತ ವಾಪಸ್ ಕೇಳ್ತಾರೆ. ಆದ್ರೂ ಎಲ್ಲೋಸ್ಕರ ನಾವು ಒಂದಿಷ್ಟು ಸಮಾಜ ಸುಧಾರಣೆ ಮಾಡೋಕ್ಕೆ ಒಂದಿಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನಮ್ಮದು ಪತ್ರಿಕೋದ್ಯಮದಲ್ಲಿ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಒಂದು ಇತ್ತೀಚೆಗೆ ಬಂದಿದ್ದು ಅಂತ ನಾವು ಉದ್ಘಾಟನೆ ಮಾಡಿದ್ದು ರಾಜ್ಯ ಸಂಘಕ್ಕೆ ಮೊನ್ನೆ. ಆದರೆ 89 ವರ್ಷ ಹಿಂದಿನ ಸಂಘ ಇದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರು ರಚನೆ ಮಾಡಿದಂಥ ಸಂಘ ಇದು. ಎಸ್ ನಿಜಲಿಂಗಪ್ಪ ಅವರು ಇದನ್ನು ರಾಜ್ಯ ಸಂಘವಾಗಿ ಅದನ್ನು ನೋಂದಣಿ ಮಾಡಿದರು. ಆ ಸಂಘನ ನಾವು ರಾಜ್ಯ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಇದನ್ನು ತಂದು ಸಾಮಾಜಿಕವಾಗಿ ಮತ್ತು ಪತ್ರಕರ್ತರ ವೃತ್ತಿಗಾನತೆ ಗೌರವವನ್ನು ಕಾಪಾಡೋಕ್ಕೋಸ್ಕರ ಈ ಸಂಘನ ರಚನೆ ಮಾಡಿದ್ವಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಕರೆದಿದ್ವಿ. ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಮತ್ತು ಖಂಡ್ರೆ ಅವರು ಬಂದು ಉದ್ಘಾಟನೆ ಮಾಡಿದರು. ಸುಮಾರು 30 ಜನ ಮಂತ್ರಿಗಳು ಮತ್ತು ಮಾಧ್ಯಮ ಸಲಹೆಗಾರರು, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ, ಮಾಧ್ಯಮ ಅಕಾಡೆಮಿ ಎಲ್ಲ ಸದಸ್ಯರು ಬಂದಿದ್ದರು. ನಾವು ಅವರಲ್ಲಿ ಅದೇ ಹೇಳೋದು, ನಮಗೆ ಏನು ಸರ್ ಎಲ್ಲರಿಗೂ ಒಂದು ಮಾನದಂಡ ಮಾಡ್ತೀರಿ, ಪತ್ರಕರ್ತರು ಏನು ಸೌಲಭ್ಯ ಕೊಟ್ಟ ತಕ್ಷಣ 27 ಮಾನದಂಡ ಆಗೋದು. ಯಾಕೆ ಅಧಿಕಾರಿಗಳು ಸಿಟ್ಟು ಆ ಹೈಯರ್ ಆಫೀಸರ್ಗೆ ನನಗಂತೂ ಗೊತ್ತಿಲ್ಲ. ಪತ್ರಕರ್ತರು ಅಂದ ತಕ್ಷಣ ಮಾನದಂಡ ಜಾಸ್ತಿ. ನೋಡಿ, ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಬಸ್ ಪಾಸಲ್ಲಿ ಯಾರು ನಿಜವಾದ ಪತ್ರಕರ್ತರಿಗೆ ಓಡಾಡೋದು ಬಸ್ ಪಾಸ್ ಸಿಕ್ಕಿಲ್ಲ ಇನ್ನುವೇ. ಯಾಕೆ ಅಂತಂದರೆ ಈ ಮಾನದಂಡ ಹಾಕಿದ್ದಾರೆ, ನೀವು ಈ ಥರ ಮಾಡಬೇಕು, ಆ ಥರ ಇರಬೇಕು ಕಂಡೀಷನ್. ಸರ್ ಈಗ ಪತ್ರಿಕೆ ನಡೆಸೋದೇ ಕಷ್ಟ. ಅವ್ರು ಸಂಬಳ ಕೊಡಬೇಕು ಅಂದರೆ ಅವ್ನೇನು ಹೇಳ್ತಾನೆ, ಬ್ಯಾಂಕ್ ಮೂಲಕ ಬಂದಿದ್ರೆ ಮಾತ್ರ ನಿಮಗೆ ಅಂತಾರೆ. ಬ್ಯಾಂಕ್ ಮೂಲಕ ಯಾರು ಸಂಪಾದಕ ವರದಿಗಾರ ದುಡ್ಡು ಕೊಡ್ತಾರ? ಕೊಡೋಕ್ಕಾಗೋದಿಲ್ಲ. ಸರಿ, ಕೊಟ್ಟ ಅಂದರೆ ಮುಂದೆ ಏನೋ ಒಂದು ಸಮಸ್ಯೆ ಆಯ್ತು, ಅವ್ನು ಲೇಬರ್ ಕೋರ್ಟಿಗೆ ಹೋಗ್ತಾನೆ. ಅವನು ಈ ಪತ್ರಿಕೆ ನಡೆಸಬೇಕು, ಅವ್ನು ವರದಿಗಾರ ದುಡ್ಡು ಕೊಡಬೇಕು. ಇದೆಲ್ಲ ಏನು ಗೊತ್ತಿದ್ದು ಹಾಕ್ತಾರೋ ಏನೋ ಗೊತ್ತಿಲ್ಲ. ಪತ್ರಕರ್ತರು ಏನೇನು ಸೌಲಭ್ಯ ಸಿಗಬೇಕು ಸರ್? ನಮ್ಮಲ್ಲಿ ಭಾಳಷ್ಟು ಜನ 60 ವರ್ಷ ಆದವರು ಪತ್ರಕರ್ತರು ನಿವೃತ್ತಿ ಹೊಂದಿದ್ದಾರೆ. ಆದರೆ ಅವರಿಗೆ ವಿದ್ಯಾರ್ಥಿ ವೇತನ, ಅವ್ರ ವಿದ್ಯಾವೇತನ ಬರ್ತಿರೋದು ಅವರಿಗೆ ಅಂದರೆ ವೃದ್ಧಾಪ್ಯವೇತನ ಬರ್ತಿರೋದಕ್ಕೆ ಹೆಚ್ಚು ಕಮ್ಮಿ ಒಂದು 240 ಜನಕ್ಕೆ ಬರ್ತಾರೆ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹೇಳಿದರು. ಬರೀ 240 ಜನ ಅಷ್ಟೇ ಸ್ಟೇಟಲ್ಲಿ ಪತ್ರಕರ್ತರು ನಿವೃತ್ತಿ ಆಗಿರೋರು. ಇದು ಯಾಕೆ ಅದನ್ನು ಮಾಡ್ತಿದ್ದಾರೆ ಏನನ್ನು ಗೊತ್ತಾಗಲ್ಲ. ಹಾಗಾಗಿ ಪತ್ರಕರ್ತರು ನಮ್ಮ ಹೋರಾಟ ಇದ್ದೇನೆ. ಫಸ್ಟು ನಾವು ಸ್ಮೂತಾಗಿ ಹೋಗ್ತೀವಿ,
ಜಿಲ್ಲಾ ಸಂಘಟನೆ ನಮ್ಮದು 31 ತಾಲೂಕುಗಳು 31 ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 28 ಜಿಲ್ಲೆಯಲ್ಲಿ ಇವ್ರು ಹೇಳಿದ 2620 ಸದಸ್ಯರು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹೋರಾಟ ನಮ್ದು ಇದ್ದಿದೆ. ಆದಷ್ಟು ನಾವು ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ವಿ, ಬದಲಾವಣೆ ಮಾಡ್ತಿದ್ದು ಹೇಳಿದ್ದಾರೆ ಕೆಲವೆಲ್ಲ, ರಾಜಕೀಯ ಅತಂತ್ರ ಪರಿಸ್ಥಿತಿ. ಹಾಗಾಗಿ ನಾವು ಕೂಡ ಇದ್ವಿ. ಮತ್ತು ಸೆಷನ್ ನಡೀತದೆ ಬೆಳಗಾಂ ಅಧಿವೇಶನದಲ್ಲಿ, ಅಲ್ಲೂ ಕೂಡ ನಾವು ಕ್ವಶನ್ಗೆ ರೆಡಿ ಮಾಡಿದ್ವಿ, ಪತ್ರಕರ್ತರಿಗೆ ಬೇಕಾದ ಸೌಲಭ್ಯ ಕೊಡಿ ಅಂತೇಳಿ. ಹಾಗಾಗಿ ಪತ್ರಕರ್ತರು ತಮ್ಮ ಘನತೆ ಗೌರವ ಉಳಿಸ್ಕೊಂಡು ನಮ್ದು ಇದೇ ಉದ್ದೇಶನೇ ಅದು, ಪತ್ರಕರ್ತರಿಗೆ ಸರಿಯಾದ ಸೌಲಭ್ಯ ಸಿಗಬೇಕು ಮತ್ತು ಅವ್ನ ಸಮಾಜ ದುಡಿಬೇಕು, ಅವ್ನಿಗೆ ಭದ್ರತೆ ಬೇಕು. ಸರ್ ನಮ್ಗೆ ಹೇಗಾಗಿದೆ ಅಂದರೆ ನಮ್ಗೆ ಯಾರಿಗೂ ಸುದ್ದಿ ಏನಾಗಿದೆ ಫೋಟೋ ಕೊಟ್ಟರು ಸರ್ ನಾನು ದೊಡ್ಡ ಫೋಟೋ ಹಾಕೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಈಗ ಭ್ರಷ್ಟಾಚಾರಿಗಳು. ಕೇಳಿದರೆ ನಾನು ಇದೇ ಥರ ಮಾಡಿದ್ದು ಅಂತಾರೆ. ಆಮೇಲೆ ಕೆಲವರು ನಾನು ಯಾರೋ ದಲಿತ ಸಂಘಟನೆ ಇದ್ದರೆ ನಾನು ಹೇಳ್ತೀನಿ, ನಾವೊಂದು ತಾಲೂಕಿನಲ್ಲಿ ಒಂದೊಂದು ಕಾಲೋನಿಯನ್ನು ದತ್ತು ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ ನಾವು. ಸರ್ ಎಲ್ಲ ಲೀಡರ್ಗಳು ಟೌನಲ್ಲಿ ಇರ್ತಾರೆ ಬಿಟ್ಟರೆ ನಿಜವಾದ ಅವ್ರ ಅಪ್ಪ ಅಮ್ಮಂದಿರು ಯಾರು ಹುಡುಗರಿದ್ದಾರೆ ಆ ಹುಡುಗರು ಟೌನಿಗೆ ಬರ್ತಿದ್ದಾರೆ, ಅವ್ರ ತಂದೆ ತಾಯಿ ಇನ್ನೂ ಕೂಡ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಪರಿಸ್ಥಿತಿ ವ್ಯವಸ್ಥೆ ಇದೆ ಅಂತಂದು ಕೇಳಿದರೆ ಅವರು ಅದನ್ನು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂತಂದರೆ ಇಲ್ಲ ನನ್ನ ಮಗ ಅಲ್ಲಿದ್ದಾನೆ ಅಂತಾರೆ. ಪಾಪ ಆ ನಿಜವಾದ ಏನೋ ದಲಿತ ದೌರ್ಜನ್ಯ ಆಗುತ್ತಲ್ಲ ಅವ್ರು ಅಟ್ರಾಸಿಟಿ ಕೊಡೋದೇ ಇಲ್ಲ, ಅಟ್ರಾಸಿಟಿ ಕೊಡೋದೇ ಬೇರೆಯವರು. ಆದರೆ ನಿಜವಾದ ಇನ್ನೂ ದಲಿತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸರ್ಕಾರ ತುಂಬ ಸೌಲಭ್ಯಗಳಿದೆ. ನಾನು ನೋಡಿದ್ರೆ ಜಿಲ್ಲಾ ಪಂಚಾಯತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ತುಂಬ ಸೌಲಭ್ಯಗಳಿದೆ. ಅದು ಏನು ಅಂತ ನಾಲೆಡ್ಜನ್ನು ಕೊಡೋ ಪ್ರಯತ್ನನ ದಲಿತ ಸಂಘಟನೆಗಳು ಮಾಡಬೇಕು ಸರ್ ಅದನ್ನ. ಏಕೆಂದರೆ ಭಾಳ ಸೌಲಭ್ಯಗಳು ಬೇರೆಯವ್ರು ತಿಂತಿದ್ದಾರೆ, ಬೇರೆಯವ್ರು ಪಾಲಾಗ್ತಿದೆ. ಅದಾಗಬಾರ್ದು. ನಿಜವಾದ ಏನು ದೌರ್ಜನ್ಯಕ್ಕೊಳಗಾದ ಅಥವಾ ಇದಕ್ಕೆ ದಲಿತರೇನಿರ್ತಾರೆ ಅವರಿಗೆ ಆ ಸೌಲಭ್ಯ ಸಿಗಬೇಕು. ಇದು ಕೂಡ ನಮ್ಮದು ಒತ್ತಾಯ ಕೂಡ ಆಗಿದೆ. ಹಾಗಾಗಿ ನಮ್ಮ ಸಾಮಾಜಿಕವಾಗಿ ಸರ್ ನಮ್ಮದು ಒಂದು ಏನು ಗುಂಡ್ಲುಪೇಟೆ ಅಂತ ಮಾಡಿದ್ವಿ ಸರ್. ಪ್ರತಿ ತಿಂಗಳು ಒಂದು ನಾವು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾರೆ ನಮ್ಮಲ್ಲಿ ತಾಲೂಕು ಪತ್ರಕರ್ತರ ಸಂಘಗಳು. ಸಾರ್ವಜನಿಕರಿಗೆ ಒಳ್ಳೊಳ್ಳೆ ಡಾಕ್ಟರ್ ಕರೆಸಿ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾರೆ. ಭಾಳಷ್ಟು ಬಡವ್ರಿಗೆ ಅನುಕೂಲ ಆಗಿದೆ. ನಾನು ಇಲ್ಲಿ ಸಂಘಟನೆ ಅದೇ ಹೇಳ್ತಿರೋದು, ನೀವು ಹೆಲ್ತ್ ಕ್ಯಾಂಪ್ ಮಾಡಿ ಪಬ್ಲಿಕಲ್ಲಿ, ಡೋನರ್ಸ್ ಇಟ್ಕೊಳ್ಳಿ, ಡಾಕ್ಟ್ರನ್ನ ಕರೆಸಿ, ತಹಶೀಲ್ದಾರ್ ಇರ್ತಾರೆ ಎಲ್ಲರೂ ಕರೆಸ್ಬಿಟ್ಟು ಒಂದು ಯಾರು ಸಾರ್ವಜನಿಕರಿಗೆ ತುಂಬ ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಅದು ನೀವು ಕೂಡ ಸಮಾಜ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ ನಾನು ನೋಡಿ ಇಲ್ಲಿ ಅಂಬೇಡ್ಕರ್ ಸಂವಿಧಾನ ದಿನ ಮಾಡಿದ್ವಿ ನಾವು ಮದ್ದೂರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ನಾನು 300 ಶಾಲೆಗಳಿಗೆ 300 ಗಿಡ ತರಿಸಿ ಆ ವಿತರಣೆ ಮಾಡೋ ಮೂಲಕ ಉದ್ಘಾಟನೆ ಮಾಡಿದ್ವಿ. 300 ಜನ ಶಿಕ್ಷಕರನ್ನ ಕರೆಸಿದ್ವಿ. ಈ ಶಾಲೆ ನೆಕ್ಸ್ಟ್ ಬಂದಾಗ ನಾವು ಈ ಬರ ನೋಡ್ಬೇಕು, ಗಿಡ ನೋಡಬೇಕು ಅಂತ ಹೇಳಿದ್ವಿ. ನಾವು ಗಿಡ ವಿತರಣೆ ಮಾಡೋದ್ರ ಮೂಲಕ ನಾವು ಸಂಘನ ಉದ್ಘಾಟನೆ ಮಾಡಿದ್ವಿ. ಈ ಥರದ್ದು ಹೋಗ್ಬೇಕು ಅಂತ ನನ್ನ ತುಂಬ ಕಾಳಜಿ. ನಾನು 32 ವರ್ಷದ ಪತ್ರಿಕೋದ್ಯಮ ರವಿ ಬೆಳಗ್ಗೆ ಕೆಲಸ ಮಾಡಿದ್ದೀನಿ, ಹಾಯ್ ಬೆಳಗ್ಗೆ ಕೆಲಸ ಮಾಡಿದ್ವಿ. ನಾವೆಲ್ಲ ಕೆಲಸ ಮಾಡಿ ಮತ್ತು ಸುವರ್ಣ ಚಾನಲ್ ಕೆಲಸ ಮಾಡಿದೆ ನಾನು. ಈಗೆಲ್ಲ ವ್ಯವಸ್ಥೆ ನೋಡ್ಬಿಟ್ಟಿದ್ದೀನಿ. ಈಗೇನಾಗಿದೆ, ಪತ್ರಿಕೋದ್ಯಮ ಅಂದ ತಕ್ಷಣ ಕೆಲವರು ನಾವು ಭಾಳ ಗ್ರಾಮರಸ ಕಾಣ್ತೀವಿ ಸರ್ ಮೇಲ್ನೋಟಿಗೆ. ನಮ್ಮ ಬದುಕನ್ನು ಹತ್ತಿರದಿಂದ ಒಳಗೆ ನೋಡಿದರೆ ಅವ್ನ ಪಾಪ ಕೆಲವರು ಸೌಲಭ್ಯ ಇರಲಿ ಔಷಧಿ ಮಾತ್ರ ತಗೊಳ್ಳೋದಿಲ್ಲಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಅಂಥ ಪರಿಸ್ಥಿತಿ ನಾವೇನು ಮಾಡಿದ್ವಿ ಹೇಳಿದ್ರು ನನಗೆ ಏನು ಮಾಡಬೇಕು ಅಂತ. ಸರ್ ರಾಜ್ಯ ಸಂಘದಲ್ಲಿ ಹೇಳಿದ್ರು ಆರೋಗ್ಯ ಸಂಬಂಧಪಟ್ಟಂಗೆ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಇನ್ಸೂರೆನ್ಸ್ ಸೌಲಭ್ಯ ಇದೆ. 10 ಲಕ್ಷದ ಇನ್ಸೂರೆನ್ಸ್ ಮಾಡಿಸಿರ್ತಾರೆ ಎಲ್ಲ ಸದಸ್ಯರಿಗೆ. ಅದು ಹೇಗಿದೆ ಅಂದರೆ ಆ ಹಣನ ನಾವೇ ತುಂಬ್ತೀವಿ, ಮೆಂಬರ್ಶಿಪ್ ತೊಗೊಂಡು ಆ ಹಣ ನಾವೇ ಕೊಡ್ತೀವಿ 10 ಲಕ್ಷ. ಅದರಲ್ಲಿ ಏನಾರು ಅಕಸ್ಮಾತ್ ಡೆತ್ ಆದರೆ ಅವ್ರ ಫ್ಯಾಮಿಲಿಗೆ ಅದು ಹಣ ಬರುತ್ತೆ. ಮತ್ತು ಅವರ 2 ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಮಾಡೋ ಸ್ಕೀಮ್ ಅದು, ಪ್ರತಿ ವರ್ಷ ರಿನ್ಯೂವಲ್ ಆಗಬೇಕದು. ಆಮೇಲೆ 5 ಲಕ್ಷದ್ದು ಏನು ಆಯುಷ್ಮಾನ್ ಭಾರತ್ ಇದೆ ಅದ್ರ ಬಗ್ಗೆ ಎಲ್ಲ ಸೌಲಭ್ಯ ಸಿಗುತ್ತೆ. ಈ ಥರ ತುಂಬ ಸೌಲಭ್ಯಗಳು. ಮತ್ತು ಪತ್ರಕರ್ತ ಕ್ರಿಯಾಶೀಲ ಪತ್ರಕರ್ತರು ಹೇಳಿ ಫೋಟೋಗ್ರಾಫರ್ಸು ತುಂಬ ಒಳ್ಳೆ ಫೋಟೋಗ್ರಾಫರ್ ಇದ್ದಾರೆ ಅಂತ ಕ್ರಿಯಾಶೀಲ ಪತ್ರಕರ್ತರಿಗೆ ಏನು ಮಾಡಿದ್ವಿ ನಾವು ತಲಾ 10,000 ರೂಪಾಯಿ ಕ್ಯಾಶು ಮತ್ತು ಪ್ರಶಸ್ತಿ ಪತ್ರ ಕೊಟ್ಟು ಅವ್ರನ್ನ ಗೌರವ ಕೆಲಸ ಮಾಡ್ತಿದ್ವಿ. ಯಾರು 25 ವರ್ಷ ನಿರಂತರವಾಗಿ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವ್ರ ಕುಟುಂಬ ಸಮೇತ ಅವ್ರಿಗೆ ಗೌರವ ಮಾಡಬೇಕು ಅಂತ ಮಾಡ್ತಿದ್ವಿ. ಈ ಥರದ್ದು ಪತ್ರಿಕೋದ್ಯಮ ಪೂರ್ವಕದ ಒಂದೊಂದು ಏನು ಕೆಲಸ ಮಾಡಬೇಕು ಅಂತ ಮಾಡಿ ಆದಷ್ಟು ನನ್ನ ರಿಕ್ವೆಸ್ಟ್ ಅಂದರೆ ಸಮಾಜದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡು ನಮ್ಮನೆ ಗುಂಡ್ಲುಪೇಟೆಗೆ ತುಂಬ ಖುಷಿ ಆಯಿತು. ಅಧಿಕಾರಿ ಗೊತ್ತೇ ಅವ್ರ ಜೊತೆ ಒಳ್ಳೆ ಒಡನಾಟ ಇತ್ತು. ಮತ್ತು ತುಂಬ ಹತ್ರನೂ ಇಟ್ಕೋಬೇಡಿ, ಯಾಕೆಂದರೆ ನೀವು ಸುದ್ದಿ ಬರೆದಾಗ ಬೇಜಾರಾಗ್ತಾರೆ ಅವ್ರು. ಮತ್ತು ಸುದ್ದಿನೂ ಸತ್ಯವಾಗಿರ್ಬೇಕದು. ಯಾಕೆಂದ್ರೆ ಸತ್ಯ ಸುದ್ದಿ ಇಲ್ಲ ಅಂದರೆ ಸುಮ್ಮನೆ ಕೆಲವಲ್ಲ ಅವ್ರ ಮುಖ ನಾನು ನೋಡಿದೆ ಯೂಟ್ಯೂಬ್ನೆಲ್ಲ ಭಾಳ ಬರ್ತಾ ಇರುತ್ತೆ. ಅದು ಹೆಂಗೆ ಅಂದರೆ ಸುಮ್ಮನೆ ಯಾರೋ ಸತ್ತೋದಂತ ಹಾಕ್ಬಿಡ್ತಾನೆ, ಅವ್ನು ವ್ಯೂಸ್ ಆಗಬೇಕಷ್ಟೇ, ಅವ್ನು ಸತ್ಯ ಇರಲ್ಲ. ಇದು ಪತ್ರಿಕೋದ್ಯಮ ಸುಳ್ಳು ಸತ್ಯ ಎರಡನ್ನೂ ಪರಿಶೋಧನೆ ಮಾಡಬೇಕು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ಪತ್ರಕರ್ತರು ನಮಗೂ ಏನು ಭಾಳ ನಮಗೇನು ಭಾಳ ಏನು ಕಾನೂನು ನಮಗೇನು ಕೈ ಕೊಟ್ಟಿಲ್ಲ. ಒಟ್ಟಲ್ಲಿ ವೃತ್ತಿಲಿ ಗೌರವ ಮಾಡ್ಕೊಂಡು ಗೌರವತ್ವವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ನಮ್ಮದು ಅಭಿಪ್ರಾಯ ಕೂಡ ಆಗಿದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಪತ್ರಕರ್ತರು ಏನಾದರೂ ಕಷ್ಟಕ್ಕೆ ಸಹಾಯ ಆಗಿ ನಾವು ಕ್ಷೇಮ ನಿಧಿ ಅಂತ ಮಾಡ್ತಾಯಿದ್ವಿ. ಎಲ್ಲ ಪತ್ರಕರ್ತರಿಗೊಂದು ಅನುಕೂಲ ಆಗೋಸ್ಕರ ಕ್ಷೇಮ ನಿಧಿ ಮಾಡ್ತೇವೆ. ಬಂದಾಗ ತಾವು ಹೇಳ್ತೀವಿ ಸಹಾಯ ಮಾಡಿಸಿ, ನಾವು ಯಾರನ್ನೂ ಹಣ ಕೇಳಬೇಡಿ ಅಂತ ಹೇಳಿದ್ವಿ. ಆದಾಗ ಏನೋ ಬೆನಿಫಿಟ್ ಶೋ ಮಾಡಿ ಆ ಥರದ್ದೇನೋ ಮಾಡಿದಾಗ ಆ ತಾಲೂಕಿನಲ್ಲಿ ಹಣ ತೊಡಗಿಸಿ ಆ ಹಣದಿಂದ ಯಾವುದೋ ಕಾರ್ಯಕ್ರಮ ನೋಡಿ, ಈ ಕಾರ್ಯಕ್ರಮ ಮಾಡೋತ್ತಿಗೆ ಯಾರು ಪತ್ರಕರ್ತರು ಎಷ್ಟು ದುಡ್ಡು ಖರ್ಚು ಮಾಡೋದು ಗೊತ್ತಿಲ್ಲ. ನನ್ನ ಅಂದಾಜು ಎಲ್ಲೋ ನಾನು ಬೇರೆ ತಾಲೂಕು ಕೆಲವು ತಾಲೂಕು ನೋಡಿದ್ದೀನಿ. ಏನೋ ಕಾರ್ಯಕ್ರಮ ಪತ್ರಕರ್ತರ ಅಧಿಕಾರಿಗಳು ಚೇಂಬರಲ್ಲಿ ಕೂರಂಗೆ ಇಲ್ಲ. ಸ್ವಾಮಿ ಈ ಕೆಲಸ ಮಾಡಬೇಕು, ಇದಕ್ಕಿಷ್ಟು ಕೊಡಿ ಅದಕ್ಕಿಷ್ಟು ಕೊಡಿ ಅಂತ ಬೆಳಗ್ಗೆ ತುಂಬಲ್ಲಿ ಬೀಳ್ತಾರೆ. ಬಟ್ ನನಗೆ ಗೊತ್ತಿದ್ದಂಗೆ ಇಲ್ಲಿ ಆ ಥರ ಕಂಪ್ಲೇಂಟ್ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರವರೇ ದುಡ್ಡು ಹಾಕೊಂಡು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಂಥ ರೀತಿಯಲ್ಲಿ ಎಷ್ಟು ಪತ್ರಕರ್ತರು ನಮಗೆ ಈ ಒಂದು ಸಂಘದಲ್ಲಿ 8,000 ಇದ್ದಾರೆ. ನಮ್ಮಲ್ಲಿ ಸಾಕು, ನಾನು 3,000 ಆದಮೇಲೆ ಅದು ಫಿಲ್ಟರ್ ಮಾಡ್ತಾ ಬರ್ತೀನಿ. ನಮಗೆ ಇಷ್ಟೇ ಸದಸ್ಯರು ಸಾಕು. ನಮಗೆ ಗೌರವಯುತವಾಗಿ ಇಲ್ಲಿ ತಾಲೂಕಿನ 10 ಜನ ಆಗಲಿ ಗೌರವಯುತವಾಗಿ ಸಮಾಜ ಒಳ್ಳೆ ರೀತಿ ಕೆಲಸ ಮಾಡೋಂಥ ಸಂಘ
ರಚನೆ ಆಗಿದೆ. ನಾನು ಇದು ಮುಂದಿನ ದಿವಸದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ರಾಜ್ಯಾದ್ಯಂತ ಅವರಿಗೆ ಹೆಸರು ಮಾಡುವಂಥ ಕೆಲಸವನ್ನು ಮಾಡೋಣ. ಒಳ್ಳೆಯದಾಗಲಿ ಅಂತೇಳಿ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಉದ್ಘಾಟನಾ ಭಾಷಣದ ಮೂಲಕ ಪತ್ರಿಕೋದ್ಯಮ ಹೇಗೆ ಕೆಲಸ ಮಾಡುತ್ತೆ, ಪತ್ರಕರ್ತರು ಹೇಗಿರಬೇಕು, ಅವರು ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ನೊಂದವರ ಧ್ವನಿಯಾಗಿರಬೇಕು ಅನ್ನೋದನ್ನು ತಮ್ಮ ಭಾಷಣದಲ್ಲಿ ಎಲ್ಲರಿಗೂ ಮನಮುಟ್ಟುವಂತೆ ಮಾತನಾಡಿದಂಥ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ GM ರಾಜಶೇಖರ್ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಅವರಿಗೆ ಈಗ ಒಂದು ಸಣ್ಣ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ವೇದಿಕೆಯ ಗಣ್ಯರೊಂದಿಗೆ ನಿಂತು ಅವರಿಗೆ ಮಾಡಿಕೊಡ್ಬೇಕಾಗಿ ಎಲ್ಲರಿಗೂ ಕೇಳ್ಕೊಳ್ತೇನೆ. ಸಂಘದ ಎಲ್ಲ ಪದಾಧಿಕಾರಿಗಳು ಬೇಕಾಗಿ ಸಹಕರಿಸಬೇಕಾಗಿ ಹೋಗ್ತೇನೆ. ಈಗ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಪದಾಧಿಕಾರಿಗಳು ವೇದಿಕೆ ಹತ್ರ ಬರಬೇಕು. ಈ ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಸಂಘದ ಆಗಿರುವಂತಹ ಜೀವಿಕಾ ಉಮೇಶ್ ಸರ್ ಅವರು ನಡೆಸಿಕೊಂಡಿದ್ದಾರೆ. ಈ ಸಾಲಿನ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕೋಟೆ ತಾಲೂಕು ಅಧ್ಯಕ್ಷರು HD ಕೋಟೆ ಮತ್ತು ಸರ್ಗೂರು ಇವರು ಜನಮಿತ್ರ ಪ್ರತಿನಿಧಿ, ಪ್ರಜಾಪ್ರಗತಿ, ಶ್ರೀ TV ಹಾಗೂ ಜನತಾ TVಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಐಡೆಂಟಿ ಕಾರ್ಡನ್ನು ಕೊಡೋದ್ರ ಮೂಲಕ ರಾಜ್ಯಾಧ್ಯಕ್ಷರು ಅವರಿಗೆ ಪದಗ್ರಹಣವನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸೋಮೇಶ್ ನೇರಳೆ ಸಂಘದ ಉಪಾಧ್ಯಕ್ಷ ಆಗಿದ್ದಾರೆ. ಇವರು ಉದಯಕಾಲ ಪತ್ರಿಕೆಯಲ್ಲಿ ಹಾಗೂ ಪಬ್ಲಿಕ್ ವಾಯ್ಸಲ್ಲಿ ಸರ್ಗೂರು ರಿಪೋರ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಮತ್ತವರು ಶಿವಲಿಂಗ್ ಹ್ಯಾಂಡ್ ಪರ್ಸ್ ಕಾರ್ಯದರ್ಶಿಗಳಾಗಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಉದಯಕಾಲ ಪತ್ರಿಕೆಯಲ್ಲಿ ತಾಲೂಕು ರಿಪೋರ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಸೆಕೆಗೆ ಕೈಗಳು ಬರ್ತಾ ಇಲ್ವೋ ಅಥವಾ ಚಳಿಗೆ ಬರ್ತಾ ಇಲ್ವೋ ಗೊತ್ತಾಗ್ತಾ ಇದೆ. ಎರಡರಲ್ಲಿ ಯಾವ್ದಾದ್ರು ತಿಳ್ಕೊಬೋದು. ಊರಿಂದ ಭಾಳ ಜೋರಾಗಿ ಬರ್ತಾ ಇದೆ ಚಪ್ಪಾಳೆ, ಹತ್ತಿರದಿಂದ ಬರ್ತಾ ಇಲ್ಲ. ರಘುರಾಮ್ರವರು ಖಜಾಂಚಿ ಸಂಘಕ್ಕೆ ಜನಮಿತ್ರ ಹಾಗೂ ಪ್ರತಿನಿಧಿ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ತಿಮ್ಮರಾಜನವರು ಕನ್ನಡ ಜನಶ್ರೀ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಹಾದೇವ ಸ್ವಾಮಿ ರೈತನಾಡು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀಕಂಠ್ ಈಶ್ವರ್ ಇಂಡಿಯಾ ಫಸ್ಟ್ ಟಿವಿ ಸಂಪಾದಕರು ಹಾಗೂ ಉದಯವಾಣಿ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಶಿವಕುಮಾರ್ ತುಮ್ಸರ್ಗೆ ನಿರ್ದೇಶಕರ ಸಂಘದಲ್ಲಿ ವರ್ತಮಾನ ಪತ್ರಿಕೆ, ಕಾಯಕಯೋಗಿ ಹಾಗೆ ವೈಟ್ ಪೀಸ್ ಮೈಸೂರು ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ. ಇದು ಸದ್ಯ ಒಂದು ಬ್ಯಾಚ್ ಬಂದಿದೆ, ಇನ್ನೊಂದು ಬ್ಯಾಚ್ ರೆಡಿಯಾಗಿ ಬರ್ತಾ ಇದೆ. ಆದರೂ ಕೂಡ ನಾನು ಪರಿಚಯ ಮಾಡ್ತೀನಿ ಈ ಸಂದರ್ಭದಲ್ಲಿ. ಗೋವಿಂದರಾಜು ವನಸಿಂಹ ಸಂಪಾದಕರು, ಸದ್ಯದಲ್ಲಿ ಅವರು ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿದ್ದಾರೆ. ಐಡಿ ಕಂಡೀಷನ್ ಮುರಳೀಧರ್ ಪ್ರತಿನಿಧಿ ಪತ್ರಿಕೆ ಸಂಪಾದಕರು, ವರದಿಗಾರರು. ಲಾವಣ್ಯ ಸ್ಪೀಡ್ ನ್ಯೂಸ್ ವರದಿಗಾರರು. ಇನ್ನು ಮತ್ತೋರ್ವ ನಮ್ಮ ಸಂಘದ ಪಿಲ್ಲರ್ ಅಂತಾನೆ ಹೇಳ್ಬೋದು, ಉಮೇಶ್ ಜೀವಿಕಾ ಅವರು ಪ್ರಬುದ್ಧ ಮಿತ್ರ ಪತ್ರಿಕೆಯ ಮತ್ತು ಪಬ್ಲಿಕ್ ವಾಯ್ಸ್ ಮತ್ತು ಹಾಗೂ ಸುದ್ದಿನಾಡು ಫಸ್ಟ್ ಒನ್ ನ್ಯೂಸ್ ಇದೆಲ್ಲ ಸಂಪರ್ಕವಾಗಿ ಕೆಲಸಗಳನ್ನು ಬಯಸ್ತಾ ಇದ್ದಾರೆ. ಈ ಸಂಘದ ಪಿಲ್ಲರ್ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಪದವಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗೌರವದಿಂದ ಗಣ್ಯರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನು ಕುರಿತು ಗೌರವ ಉಪಸ್ಥಿತರಿರುವಂತಹ ನಮ್ಮ HD ಕೋಟೆಯ ದಂಡಾಧಿಕಾರಿಗಳಾದಂತಹ ಶ್ರೀಮತ್ ಸರ್ ಅವರು ಆಶಯ ನುಡಿಗಳನ್ನು ನುಡಿಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ, HD ಕೋಟೆ ಮತ್ತು ಸರಗೂರು ತಾಲೂಕು ಶಾಖೆ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಂವಿಧಾನ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಉದ್ಘಾಟನೆ ಮಾಡಿದಂತಹ GM ರಾಜಶೇಖರ್ ಅವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘ ಬೆಂಗಳೂರವರೇ, ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಮೇಶ್ ಕೋಟೆರವರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮತ್ತೋರ್ವ ಗಣ್ಯರಾದಂತಹ TP ಕೃಷ್ಣನ್ ಸರ್ ಅವರು, ಇವರು ಉಪಾಧ್ಯಕ್ಷರು, ಮತ್ತು ವೇದಿಕೆಯಲ್ಲಿ ಆಸನಿರುವಂತಹ ನಮ್ಮ ಸರಗೂರು ತಾಲೂಕಿನ ತಹಶೀಲ್ದಾರತ್ತ ಶ್ರೀಮತಿ ಮೋಹನ್ ಕುಮಾರಿ ಮೇಡಮ್ ರವರೇ, HD ಕೋಟೆ ತಾಲೂಕಿನ ವೃತ್ತ ಅಧೀಕ್ಷಕರಂತಹ ಸನ್ಮಾನ್ಯ ಶ್ರೀ ಗಂಗಾಧರ್ ಸರ್ ಅವರೇ, ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸನಿರುವಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುಖ್ಯವಾಗಿ ನಮ್ಮ GVK ಉಮೇಶ್ ಸರ್ ಅವರೇ, ತುಂಬ ಖುಷಿ ಅನ್ನಿಸ್ತದೆ ನನಗೆ. ನನ್ನ ಒಂದು ವೃತ್ತಿ ಜೀವನದಲ್ಲಿ ಏನಾದರೂ ಸೌಮ್ಯತೆಯಿಂದ ಮತ್ತು ವಿನಯತೆಯಿಂದ ನಡ್ಕೊಂಡಂತಹ ಮಾಧ್ಯಮ ಅಂತಂದರೆ ಈ ಮಾಧ್ಯಮ ಮಿತ್ರರು. ಅದನ್ನು ನಾನು ಈ HD ಕೋಟೆ ತಾಲೂಕಿನಲ್ಲಿ ನೋಡಿದ್ದೇನೆ. ಯಾಕೆ ಅಂತಂದರೆ ಯಾರೇ ನಾನಿವಾಗ ನನ್ನ ಒಡನಾಟದಲ್ಲಿ ನನ್ನ ಈ ಒಂದು ತಾಲೂಕಿನ ವೃತ್ತಿ ಜೀವನದಲ್ಲಿ ಏನು ಇಲ್ಲಿ ಎಲ್ಲ ಇವಾಗ ಒಂದು ಪದಾಧಿಕಾರಿಗಳ ಪದಗ್ರಹಣ ಮಾಡಿದ್ದಾರೆ ನಮ್ಮ ಮಿತ್ರರು, ಮಾಧ್ಯಮ ಮಿತ್ರರು, ಎಷ್ಟು ಸೌಮ್ಯವಾಗಿ ಕಚೇರಿಗೆ ಆಗಮಿಸ್ತಾರೆ. ಸೊ ಕಚೇರಿಗೆ ಆಗಮಿಸಿ ಏನು ಲೋಪದೋಷಗಳಿದೆ ಖಂಡಿತ ನಮ್ಗೆ ಹೇಳ್ತಾರೆ, ಸರಿಪಡಿಸ್ಕೊಳ್ಳೋಕ್ಕೂ ಹೇಳ್ತಾರೆ, ಯಾವುದು ಸರಿ ಇದೆ ಅದನ್ನು ಸರಿ ಇದೆ ಅಂತಲೂ ತೋರಿಸ್ತಾರೆ. ಅದು ಮುಖ್ಯ. ಯಾಕೆಂತಂದರೆ ನಾವು ಹೇಳ್ತೀವಿ, ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ಸ್ತಂಭಗಳನ್ನ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿದ್ದಾರೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 4ನೇ ಸ್ತಂಭ ಯಾವುದು ಗೊತ್ತಾ? ಅದು ನಮ್ಮ ಪತ್ರಿಕಾ. ಸೊ ಹಾಗಾಗಿ ಏನು ಕಾರ್ಯಾಂಗ ಶಾಸನವನ್ನು ಮಾಡ್ತದೆ, ಶಾಸಕಾಂಗ ಕಾನೂನನ್ನು ಮಾಡುತ್ತೆ, ಕಾರ್ಯಾಂಗ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನ್ಯಾಯಾಂಗ ಏನು ಮಾಡುತ್ತೆ, 2 ತಪ್ಪಿರೋದನ್ನು ಸರಿಪಡಿಸ್ತದೆ. ಈ 3 ಸಹ
ಡಿಸ್ಕ್ರಿಮಿನೇಟ್ ಅಂತಂತಂದ್ರೆ ತೋರಿಸುವಂಥದ್ದು ಜನರಿಗೆ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ, ಯಾವುದನ್ನ ಸರಿಪಡಿಸ್ಬೇಕು, ಯಾವುದನ್ನ ಸರಿ ಇದೆ ಅಂತಕ್ಕಂಥ ತೋರಿಸುವಂಥ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಮಾಧ್ಯಮ ಮಿತ್ರರು. ಹಾಗಾಗಿ ಈ ಒಂದು ಮಾಧ್ಯಮ ಇಲ್ಲ ಅಂತಂದಿದ್ರೆ ಈ ಜಗತ್ತಿನಲ್ಲಿ ಇವತ್ತು ಏನೇನೋ ಬೇರೆ ಬೇರೆ ಥರ ವಿಷಯಗಳು ಹೋಗ್ತಾ ಇದ್ವು. ನಮ್ಮ ರಾಜ್ಯಾಧ್ಯಕ್ಷರು ಅವಾಗಲೇ ಅವರ ಒಂದು ಉದ್ಘಾಟನಾ ಭಾಷಣದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದರು. ಖಂಡಿತ ನಿಜ. ಈಗ 22 ವರ್ಷದ ಅಥವಾ 21 ವರ್ಷದ ಹುಡುಗನಿಗೆ ವೃದ್ಧಾಪ್ಯ ವೇತನವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಸಹ ಅದರಲ್ಲಿ ಯಾವ್ದಾರ ಕೈವಾಡ ಇರಬೇಕಂತ ನಾವು ಭಾವಿಸ್ಬೇಕಾಗ್ತದೆ. ಒಂದು ಇತ್ತೀಚಿನ ಒಂದು ತಾಂತ್ರಿಕ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ನಾವು ತಾಲೂಕು ಕಚೇರಿ ಆಗಿರ್ಬೋದು, ಬೇರೆ 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 ಇಲಾಖೆಯ ಒಂದು ಯಾವುದೇ ಒಂದು ಸವಲತ್ತುಗಳನ್ನ ಪಡೆಯಬೇಕು ಅಂತಂದರೆ ಕೆಲವೊಂದು ನೀತಿ ನಿಯಮಗಳು ಮತ್ತು ಅರ್ಹತೆಗಳನ್ನು ನಾವು ಹೊಂದಿರ್ತೀವಿ. ಒಂದು ಅನಿಸುತ್ತೆ ಅಲ್ಲೆಲ್ಲೋ ಒಂದು ಲೋಪ ಆಗಿರಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು 60 ವರ್ಷ ಆಗಿಲ್ಲ ಅಂತಂದಾಗ ಆಟೋಮೆಟಿಕಲಿ ಕಂಪ್ಯೂಟರ್ನಲ್ಲಿ ಅದು ತೊಗೊಳಕ್ಕೆ ಬರಲ್ಲ. ಅದು ಏನು ಮಿಸ್ ಆಗಿದೆ ಅಂತ ಅನ್ಸಕ್ಕೆ ಗೊತ್ತಾಗಲ್ಲ. ಮೋಸ್ಟ್ಲಿ ಆಗಲೇ ರಾಜ್ಯಾಧ್ಯಕ್ಷರು ಹೇಳಿದ್ರು, ಮಾನ್ಯ ಜಿಲ್ಲಾಧಿಕಾರಿಗಳು ಅವರನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಷಯನೂ ಸಹ ಹೇಳಿದ್ದಾರೆ. ಒಂದು ಮನುಷ್ಯ ಅಂತಂದಮೇಲೆ ಕೆಲವು ತಪ್ಪುಗಳು ಆಗ್ತವೆ. ಕೆಲವೊಂದು ಬೇಕು ಅಂತಲೇ ಮಾಡ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಮಾಡುವಂಥ ತಪ್ಪುಗಳು, ಕೆಲವೊಂದು ಕಣ್ತಪ್ಪಿನಿಂದ ಅಥವಾ ಗೊತ್ತಾಗದೇ ಮಾಡ್ತಕ್ಕಂಥ ತಪ್ಪುಗಳು. ಕಣ್ತಪ್ಪಿನಿಂದ ಅಥವಾ ಕೈತಪ್ಪಿನಿಂದ ಆಗುವಂತಹ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬೋದು. ಆದರೆ ಉದ್ದೇಶಪೂರ್ವಕವಾಗಿ ಮಾಡುವಂಥ ತಪ್ಪುಗಳನ್ನ ನಾವು ಎಂದಿಗೂ ಸಹ ಸರಿಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಏನಕ್ಕಪ್ಪ ಇವಾಗ ತುಂಬ ಖುಷಿ ಅಂತಂತಂದರೆ ನಮ್ಮ ಮಾಧ್ಯಮ ಮಿತ್ರರಿಂದ ಏನು ನಮ್ಮ ಇಲಾಖೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಇಲಾಖೆಯಲ್ಲಾಗುವಂಥ ಆಗು ಹೋಗುಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಮತ್ತು ತಪ್ಪುಗಳೆಲ್ಲವನ್ನು ಸರಿಪಡಿಸಿ ಒಂದು ನ್ಯಾಯಯುತವಾದಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಇವರೆಲ್ಲ ಸಹ ಸಹಕರಿಸುವಂಥದ್ದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಾನು ಕೂತ್ಕೊಂಡಾಗ ಅವರು ಬೇರೆ ಕಡೆ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಂತಹ ಒಂದು ನನಗೆ ಆ ಬುಕ್ಲೆಟ್ನ ಕೊಟ್ಟರು. ಅದರಲ್ಲಿ ನೋಡಿದೆ, ನಾವು ಪತ್ರಕರ್ತರ ಸಂಘವನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಪತ್ರಕರ್ತರ ಸಂಘದ ಯಾರು ಪದಾಧಿಕಾರಿಗಳಿದ್ದಾರೆ ಅವರ ಸೌಲಭ್ಯಗಳ ಬಗ್ಗೆ ತುಂಬ ವಿಶ್ಲೇಷಣವಾಗಿ ಅವ್ರು ಕೊಟ್ಟಿದ್ದರು. ಅದರಲ್ಲಿ ಬಸ್ ಪಾಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅಥವಾ ಏಕೆಂತಂದರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಜೀವನ ಮಾಡಬೇಕಂತಂತಂದರೆ ಅವನಿಗೆ ಹಣದ ಅವಶ್ಯಕತೆ ಇದ್ದೇ ಇರ್ತದೆ, ಜೊತೆಗೆ ಅವನ ಸೌಲಭ್ಯಗಳು ಸಹ ಬೇಕಾಗ್ತದೆ. ಪಾಪ ಇಲ್ಲಿ ಕೆಲವೊಬ್ಬರು ತುಂಬ ಕಷ್ಟದಿಂದ ಜೀವನ ಮಾಡ್ತಕ್ಕಂಥವ್ರು ಇರ್ತಾರೆ. ಅಂಥವರಿಗೆ ಏನು ಸೌಲಭ್ಯಗಳು ಸರ್ಕಾರದಿಂದ ಬರಬೇಕು ಅದನ್ನು ಬರುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮುಂದಿನ ಹಂತ. ಅದರಲ್ಲಿ ಮುಖ್ಯವಾಗಿ ಅವರು ಬಸ್ನ ಪಾಸಿನ ಬಗ್ಗೆ ಒಂದು ಹಾಕಿದರು. ಎರಡನೇದಾಗಿ ನಾನು ಕಣ್ಣಾರಿಸಿದಾಗ ಅವತ್ತೊಂದು ಲೈಫ್ ಇನ್ಶೂರೆನ್ಸ್ ಬಗ್ಗೆಯೂ ಸಹ ಅವರು ಅದರಲ್ಲಿ ಹಾಕಿದರು. ನನಗೆ ಏನಪ್ಪ ಅಂದರೆ ಅಧ್ಯಕ್ಷರು ನನಗೆ ಮಾತಾಡ್ಬೇಕಾದ್ರೆ ತುಂಬ ನನಗೆ ಎಷ್ಟು ಕಾಳಜಿ ವಹಿಸ್ತು ಅಂತಂತಂದರೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ, ನಮ್ಮ ಮಾಧ್ಯಮ ಮಿತ್ರರಲ್ಲಿ ಎಷ್ಟು ಕಾಳಜಿ ಇದೆ, ಅವರೆಷ್ಟು ಕಾಳಜಿ ವಹಿಸ್ಕೊಂಡು ಈ ಒಂದು ಪತ್ರಕರ್ತರ ಸಂಘವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ತಗೊಂಡೋಗುವ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಅರ್ಥ ಆಯ್ತದೆ. ಈ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಇವಾಗ ಪದಾಧಿಕಾರಿಗಳ ಪದಗ್ರಹಣ ಪತ್ರಕರ್ತರ ಸಂಘವನ್ನು ನೀವು ಮಾಡಿದ್ದೀರಾ ಎಚ್.ಡಿ. ಕೋಟೆ ಮತ್ತು ಸರಗೂರಿನಲ್ಲಿ, ನಿಮ್ಮ ಒಂದು ಸಂಘ ಇನ್ನೂ ಅತ್ಯುತ್ತಮವಾಗಿ ಮುಂದೆ ಹೋಗಲಿ, ದೊಡ್ಡದಾಗಿ ಬೆಳೀಲಿ, ಮತ್ತು ಈ ಸಂಘಕ್ಕೆ ಏನು ಸೌಲಭ್ಯಗಳು ಬೇಕೋ ಅದು ನಿಮ್ಮ ರಾಷ್ಟ್ರ ಅಧ್ಯಕ್ಷರಿಂದ ನಿಮಗೆ ದೊರಕಲಿ. ತಾವುಗಳು ಮತ್ತು ತಮ್ಮ ಕುಟುಂಬದವರು ತುಂಬ ಸುಖಕರವಾಗಿ ಜೀವನವನ್ನು ಮಾಡಲಿ ಅಂತ ಹೇಳ್ತಾ, ಈ ಒಂದು ಪತ್ರಕರ್ತರ ಸಂಘ ಇನ್ನೂ ಉನ್ನತ ಮಟ್ಟಕ್ಕೆ ತೆರಳಿ ಅಭಿವೃದ್ಧಿಯನ್ನು ಸಾಗಿಸಲಿ ಅಂತ ಹೇಳ್ತಾ ನಾನು ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಇಬ್ಬರು ತಹಶೀಲ್ದಾರ್ ಇರೋದ್ರಿಂದ ನಮಗೆ ಕೆಲವು ಕಡೆ ರಾಜ್ಯದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಒಂದು ಪತ್ರಕರ್ತರಿಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಆ ಥರಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲವು ಕಡೆ. ಆದರೆ ನಿಮ್ಮದೇನು ಅವಕಾಶ ಇದ್ದರೆ ಪತ್ರಕರ್ತರಿಗೆ ಒಂದು ಮಿನಿ ವಿಧಾನಸೌಧ ಆ ಥರ ಇರುತ್ತಲ್ಲ, ಆ ಥರ ಏನಿದ್ರೆ ಒಂದು ರೂಮನ್ನು ಅಲಾಟ್ ಮಾಡಿಕೊಡಿ. ಆದರೆ ನಾವೇನು ನ್ಯೂಸೆನ್ಸ್ ಮಾಡಲ್ಲ, ಒಂದು ಸಾರ್ವಜನಿಕರಿಗೆ ಪತ್ರಿಕಾಗೋಷ್ಠಿ ಏನು ನಡೆಯುತ್ತಲ್ಲ ಅಷ್ಟು ಮಾತ್ರ ಮಾಡ್ತೀವಿ ನಾವು. ಮತ್ತು ಅಲ್ಲಿಂದ ಕಂಪ್ಯೂಟರ್ ಮೂಲಕ ಸುದ್ದಿ ಕಳಿಸೋದು ಎಲ್ಲ ಮಾಡ್ತೀವಿ. ಆ ಥರದ ಅವಕಾಶ ಇದ್ದರೆ ಎಚ್.ಡಿ. ಕೋಟೆಗೆ ಒಂದು ರೂಮನ್ನು ಅಲಾಟ್ ಮಾಡಿಕೊಡಿ ಅಂತೇಳಿ. ಇಂಪಾರ್ಟೆಂಟ್ ವಿಷಯ ಇದ್ರೆ ಈಗ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಅಥವಾ ಯೋಜನೆಗಳು ಇರ್ತಕ್ಕಂಥದ್ದು ಇದ್ದರೆ ಸರ್ ಖಂಡಿತವಾಗ್ಲೂ ಸಹ ನಾವು ಮಾಧ್ಯಮ ಮಿತ್ರರೆಲ್ಲ ಕರೆಸ್ತೀವಿ ಸರ್.
ಎಕ್ಸಾಂಪಲ್ ಆಗಿ ಇವಾಗ ನಮ್ಮಲ್ಲಿ ಈ ಪೌತಿ ಖಾತೆ ಅಂತ ಒಂದು ಸರ್ಕಾರದಿಂದ ಒಂದು ಯೋಜನೆ ಆಗ್ತಿದೆ ಸರ್. ಅಲ್ಲಿ ಜನಗಳಿಗೆ ಸ್ವಲ್ಪ ಇನ್ನೂ ಅದ್ರ ಬಗ್ಗೆ ಅರಿವು ಸ್ವಲ್ಪ ಕಡಿಮೆ ಆಗ್ತಿದೆ. ಹಾಗೆ ಮಾಧ್ಯಮ ಮಿತ್ರರಿಂದ ಅದು ಸಹ ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಆಫೀಸ್ಗೆ ಕರೆಸಿ ಮಾಡ್ತೀವಿ ಸರ್. ತಾವು ಹೇಳ್ದಂಗೆ ಖಂಡಿತವರು ಸಹ ನಮ್ಮ ಆಫೀಸ್ನಲ್ಲಿ ಯಾವಾಗಲೂ ರೆಡಿ ಇರ್ತೀವಿ. ಹಾಂ ಸರ್, ರೂಮ್ ಸಂಬಂಧಪಟ್ಟಂಗೆ ನಾನು ವ್ಯವಧಾನ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್. ಹಾಂ ಪತ್ರಕರ್ತ ಭವನಿಗೆ ನಿವೇಶನ ಅಂತ ಕೇಳ್ತಿದ್ರಲ್ವ ಸರ್? ಹಾಂ ಓಕೆ ಓಕೆ ಹಾಂ ಸರ್, ಅದು ನಮ್ಮ ಹಂತದಲ್ಲಿ ಆಗಲ್ಲ. ತಾವು ರಿಕ್ವೆಸ್ಟ್ ಕೊಟ್ಟರೆ ಖಂಡಿತವೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಸರ್. ನನ್ನ ಕಡೆಯಿಂದ ಏನು ಈ ಒಂದು ಸಂಘಕ್ಕೆ ಸರ್ಕಾರದ ವತಿಯಿಂದ ಕೆಲಸ ಮಾಡಬೇಕು ಖಂಡಿತ ಮಾಡ್ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಸರ್. ತಮ್ಮ ಆಶಯ ನುಡಿಯ ಮೂಲಕ ಸಂಘಕ್ಕೆ ಬಲವನ್ನು ತುಂಬಿದಂತಹ ನಮ್ಮ HD ಕೋಟೆ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಸಂಘದ ಪದಾಧಿಕಾರಿಗಳು ಅವರಿಗೆ ಕಿರು ಸನ್ಮಾನವನ್ನು ಮಾಡಬೇಕಾಗಿ ಈ ಮೂಲಕ ಕೋರ್ಕೊಳ್ತೇನೆ. HD ಕೋಟೆ ಮಾನ್ಯ ತಹಸೀಲ್ದಾರ್ ಶ್ರೀನಿವಾಸ್ ಅವರು ಸರ್ ಸೇನೆಯಲ್ಲಿ ಕೂಡ ಸೇವೆ ಸಲ್ಲಿಸಿ ಸೇನೆಯಲ್ಲಿ ನಿವೃತ್ತಿಯಾಗಿ ಮತ್ತೆ ಅವರು ಜನಸೇವೆಯನ್ನು ಮುಂದುವರಿಸಬೇಕು ಅಂತ KESನ ಪಾಸ್ ಮಾಡಿಕೊಂಡು ಹಿಂದುಳಿದ ತಾಲೂಕು HD ಕೋಟೆಗೆ ಈಗ ತಹಸೀಲ್ದಾರ್ ಆಗಿ ಮಾಡಿಕೊಂಡು ಇವ್ರ ಕಾಲದಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನ ಅವರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಅಧಿಕಾರಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸರ್. ಹಾಗೆ ಇಲ್ಲಿ ಪತ್ರಕರ್ತರು ನಮ್ಮ ಪ್ರೆಸ್ ಮೀಟ್ ಮಾಡೋಕ್ಕೆ ಏನು ಜಾಗ ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕೇಳಿದ್ರು. ಅದಕ್ಕೆ ಈ ಕ್ಷಣದಲ್ಲೇ ನನ್ನ ಇದರಲ್ಲಿ ಏನಾದರೂ ಕೊಡ್ತೀನಿ, ಒಂದು ರೂಮ್ನ ಕೂಡ ಕೊಡೋ ವ್ಯವಸ್ಥೆನ ಮಾಡ್ತೀನಿ ಅಂದಿದ್ದಾರೆ. ಅವ್ರಿಗೆ ಮಾಧ್ಯಮ ಪತ್ರಕರ್ತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಇದೀಗ ತಾನೇ ಕ್ಷೇತ್ರ ಭೇಟಿಯನ್ನು ಮಾಡಿ ತಡವಾಗಿ ಕೂಡ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘಕ್ಕೆ ವಿಶೇಷವಾಗಿ ಭಾಗವಹಿಸಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನಾಧಿಕಾರಿಗಳಾದ ಶ್ರೀಯುತ ಭಾಸ್ಕರ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಈ ದಿನದ ಸಂವಿಧಾನದ ಸಮರ್ಪಣಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ HD ಕೋಟೆ ಮತ್ತು ಸರಗೂರು ತಾಲೂಕು ಶಾಖೆ ಈ ಒಂದು ಸಂಯುಕ್ತ ಆಶ್ರಯದಡಿ ಇವತ್ತು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಂವಿಧಾನ ದಿನಾಚರಣೆ ಈ ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹಳ ಸುಂದರವಾದಂಥ ಕಾರ್ಯಕ್ರಮ ಇವತ್ತು ಮೂಡಿ ಬಂದಿದೆ. ಈ ಕಾರ್ಯಕ್ರಮನ ಉದ್ಘಾಟಿಸಿದಂತಹ ಶ್ರೀ GM ರಾಜಶೇಖರ್ ಅವರು, ರಾಜ್ಯಾಧ್ಯಕ್ಷರು, ಬೆಂಗಳೂರು. ಸರ್ ಮಾತಾಡಬೇಕಾದ್ರೆ ಸಾಕಷ್ಟು ಪತ್ರಕರ್ತರ ನೋವು, ನಲಿವು, ಪ್ರಸ್ತುತ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಅವರು ಫೇಸ್ ಮಾಡ್ತಾ ಇರತಕ್ಕಂತಹ ಚಾಲೆಂಜಸ್ಗಳ ಬಗ್ಗೆ ಸವಿವರವಾಗಿ ನಮ್ಮ ಮುಂದೆ ಹೇಳಿದರು. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಇದೇ ಒಂದು 25 ವರ್ಷಗಳ ಅಥವಾ 20 ವರ್ಷಗಳ ಹಿಂದೆ ನಾವು ನೋಡಿದಾಗ ಬಹಳ ಬೆರಳೆಣಿಕೆಯಷ್ಟು ಪತ್ರಿಕೆಗಳನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ಸೋಷಿಯಲ್ ಮೀಡಿಯಾ ಅಂತ ನಾವೇನು ಹೇಳ್ತೇವೆ ಅಥವಾ ಯೂಟ್ಯೂಬ್ ಚಾನೆಲ್ಸ್ಗಳಂತ ನಾವೇನು ಹೇಳ್ತೇವೆ, ಈ ಮಾಧ್ಯಮಗಳಲ್ಲಿ ಪ್ರಸಾರವಾಗದಂಥ ನ್ಯೂಸ್ ಚಾನೆಲ್ಸ್ಗಳಿರಬಹುದು ಅಥವಾ ಟಿವಿಯಲ್ಲಿ ಪ್ರಸಾರವಾಗತಕ್ಕಂತಹ ನ್ಯೂಸ್ ಚಾನೆಲ್ಸ್ಗಳಿರ್ಬೋದು, ಬಹಳ ಬೆರಳೆಣಿಕೆ ಎಷ್ಟಿತ್ತು. ಇವತ್ತು ಲೆಕ್ಕ ಹಾಕ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಚಾನೆಲ್ಸ್ಗಳು, ಅಷ್ಟೊಂದು ಪತ್ರಿಕೆ ನ್ಯೂಸ್ ಪೇಪರ್ಗಳ ಬೇರೆ ಬೇರೆ ಎಡಿಷನ್ಸ್ಗಳು ನಮ್ಮ ಮುಂದೆ ಇದೆ. ಈ ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಮುಖಾಂತರ ಇರ್ಬೋದು, ಹಲವಾರು ನಾವು ಹುಟ್ಟಾಕಿದಾಗ ಅವರವರಲ್ಲಿ ಸುದ್ದಿಗಾಗಿ ಸಾಕಷ್ಟು ಒಂದು ಕಾಂಪಿಟೇಷನ್ ಏರ್ಪಡುವಂಥದ್ದು ಬಹಳ ಸಹಜ ಸರ್. ತಾವು ಸಾಕಷ್ಟು ನೋಡಿರ್ತೀರ ಕೂಡ ಇದು ಸರ್. ಬಹಳ ಅದನ್ನು ಮಾರ್ಮಿಕವಾಗಿ ಅದನ್ನು ಹೇಳಿದ್ರು.
ನಾವು ಕರ್ತವ್ಯ ಮಾಡಬೇಕಾದ್ರೆ ಪತ್ರಕರ್ತರಾಗಿ ಸುದ್ದಿಯ ಆಳಕ್ಕೆ ಇಳಿದು ಸತ್ಯಾಂಶವನ್ನ ಅರ್ಥಕೊಂಡು ನಾವು ಸುದ್ದಿ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರ ಒಂದು ಲೈನ್ ನಾನು ಇವತ್ತು ಕೂಡ ಇವಾಗಲೂ ಕೂಡ ನಾನು ಮೆಲುಕು ಹಾಕ್ತಾ ಇದ್ದೇನೆ. ನಮಗೆ ಕೊಟ್ಟಿರೋಂಥ ಕಾನೂನಿನ ಚೌಕಟ್ಟನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸರ್. ಯಾವಾಗ ನಾವು ಸುದ್ದಿ ಮಾಧ್ಯಮದವರು ನಾವು ಸುದ್ದಿ ಮಾಡ್ತಿರ್ತೀವಿ, ನಮ್ಮ ಸರಗೂರು ಮಿತ್ರರೆಲ್ಲ ಇದ್ದೀರಿ, ನಮ್ಮ ಎಸ್ ಟಿ ಕೋಟೆ ಮಿತ್ರರು ಇರ್ತೀರಿ, ಯಾವುದೇ ಒಂದು ಸುದ್ದಿ ಮಾಡಬೇಕಾದಾಗ ಒಂದು ಸಣ್ಣ ಒಪಿನಿಯನ್ನು ಅಥವಾ ಈ ರೀತಿ ಸಮಸ್ಯೆ ಆಗಿದೆ, ಇದರ ನೈಜತೆ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವ್ರ ಕಡೆಯಿಂದ ಸುದ್ದಿಯನ್ನು ಅಥವಾ ಯಾವುದೇ ರೀತಿಯಾದಂಥ ಸ್ಟ್ಯಾಟಿಸ್ಟಿಕ್ಸ್ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದೋ ಒಂದು ಅಭಿಪ್ರಾಯನ ಅವ್ರ ಕಡೆಯಿಂದ ತೆಗೆದುಕೊಂಡು ಹಾಕಿದಾಗ ಆ ಸುದ್ದಿ ಆ್ಯಕ್ಚುಲಿ ಒಂದು ಪಸರವಾದಾಗ, ಅಂದರೆ ಏನು ಪರ್ಕ್ಯುಲೇಷನ್ ಅಂತ ನಾವು ಏನು ಹೇಳ್ತೇವೆ, ಅವಾಗ ಒಂದು ಅರ್ಥಪೂರ್ಣವಾದಂಥ ಸುದ್ದಿಯಾಗಿ ಹೊರಬರುತ್ತೆ. ಇದಿಷ್ಟು ಸುದ್ದಿ ಬಗ್ಗೆ. ಆದರೆ ಇನ್ನು ನಾವು ನೋಡ್ತಾ ಇರ್ತೇವೆ, ಪತ್ರಕರ್ತರ ಮಿತ್ರರು ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ್ಯೂ ಸಹ, ಎಲ್ಲೇ ಇದ್ರೂ ಸಹ ಅವರು ಓಡೋಡಿ ಬರ್ತಾರೆ. ನಮ್ಮ ಕಚೇರಿಯ ಸುದ್ದಿಗಳನ್ನೆಲ್ಲ ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಅವರು ನಮಗೆ ಸುದ್ದಿ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ ಒಂದು ಹೇಳ್ಬೇಕಂತಂದ್ರೆ, ನಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳಾಗಿರಬಹುದು, ಸರ್ಕಾರ ತರುವಂಥ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, TV ಮಾಧ್ಯಮ ಆಗಿರ್ಬೋದು, ಅಥವಾ ವೃತ್ತಪತ್ರಿಕೆ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳ ಪ್ರಚಾರ ನೀವುಗಳು ಹೇಗೆ ಕೊಡ್ತೀರಿ ಆ ಒಂದು ಇದ್ರ ಮೇಲೆ ನಮ್ಮ ಪ್ರೋಗ್ರಾಮ್ಗಳು ಸಕ್ಸಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ತರುವಂಥ ಯಾವುದೇ ಕಾರ್ಯಕ್ರಮ ಆಗಿರಬಹುದು, ಯಾವುದೇ ಇಲಾಖೆಯ ಕಾರ್ಯಕ್ರಮ ಆಗಿರಬಹುದು, ಅದರ ಒಂದು ಯಶಸ್ಸಿನ ಹಿಂದೆ ನಮ್ಮ ಪತ್ರಕರ್ತ ಮಿತ್ರರ ಒಂದು ಪರಿಶ್ರಮ ಇರುತ್ತೆ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಲ್ಲಿ ಪತ್ರಕರ್ತ ಮಿತ್ರರಿಗೆ ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕಾದಾಗ ವಾಹನದ ಅನುಕೂಲತೆ ಮಾಡಿಕೊಟ್ಟಿರ್ತಾರೆ ಅನ್ನೋದು ಒಂದು ಹೇಳಿದರು. ಅದನ್ನು ನಮ್ಮ ಶಾಸಕರಿಗೂ ಕೂಡ ನಾನು ಗಮನಕ್ಕೆ ತರುವಂಥ ಒಂದು ಪ್ರಯತ್ನನ ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಪತ್ರಕರ್ತ ಭವನಕ್ಕೆ ಒಂದು ಸ್ಥಳಾವಕಾಶವನ್ನು ಕೂಡ ಕೇಳಿದ್ದೀರ ಸರ್. ನಾ ಹಿಂದೆ ಇದ್ದಂಥ 2 ತಾಲೂಕುಗಳಿಗೆ ಪತ್ರಕರ್ತ ಭವನ ನಾನಕ್ಕೆ ಸ್ಥಳಾವಕಾಶವನ್ನು ನಾನು ಮಾಡಿಕೊಟ್ಟು ಬಂದಿದ್ದೇನೆ. ಬಟ್ ಅದು ಸ್ವಲ್ಪ ದೊಡ್ಡ ತಾಲೂಕುಗಳಾಗಿತ್ತು, ಸರಗೂರು ಸ್ವಲ್ಪ ಚಿಕ್ಕ ತಾಲೂಕಾಗಿದೆ. ಬಟ್ ಆದಾಗ್ಯೂ ಸಹ ನಿಮ್ಮೆಲ್ಲರ ಆಶೆಯಂತೆ ಖಂಡಿತವಾಗಿಯೂ ಒಂದು ಪತ್ರಕರ್ತರ ಭವನಕ್ಕೆ ಸ್ಥಳಾವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಸೊ ಅದರ ಹೊರತಾಗಿ ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ಆಗಿದ್ದಾಗೆ ಪ್ರಚಲಿತವಿರುವಂಥ ಕಾನೂನುಗಳು, ಪ್ರಚಲಿತ ಇರುವಂಥ ಬೇರೆ ಒಂದು ಸರ್ಕಾರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಅದರ ಬಗ್ಗೆ ತಮ್ಮ ಹಂತದಲ್ಲಿ ಒಂದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕಾರ್ಯಾಗಾರಗಳು ಅವಾಗವಾಗ ತಾವು ಮಾಡಿಕೊಡ್ತಾ ಇದ್ರೆ ಅದು ಮೋರ್ ಬೆನಿಫಿಷಿಯಲ್ ಅಂತ ನಾನು ಭಾವಿಸ್ತೇನೆ ಆ್ಯಕ್ಚುಲಿ. ಸೊ ಹೀಗೆ ಆಸ್ ವಿ ನೋ, ಅಂದರೆ ನಾಲೆಜ್ ಇಸ್ ಪವರ್ ಅಂತ ನಾವು ಹೇಳ್ತೇವೆ. ಸೊ ಹಾಗಾಗಿ ಪತ್ರಕರ್ತ ಮಿತ್ರರಿಗೆ ಆಗಾಗ ವರ್ಷಕ್ಕೆ 1-2 ಒಂದು ವರ್ಕ್ಶಾಪ್ ರೀತಿಯನ್ನ ಆಯೋಜನೆ ಮಾಡಿದಾಗ ಬೇರೆ ಬೇರೆ ಮಾಧ್ಯಮದವರು ಒಂದು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಅಂತ ನಾವೇನು ಹೇಳ್ತೇವೆ ಅಂತಂದರೆ, ಅವರವರಲ್ಲೇನೆ ಯಾವ ರೀತಿ ನಮ್ಮ ಒಂದು ಮಾಧ್ಯಮಗಳನ್ನ ಬೆಳವಣಿಗೆ ಮಾಡ್ಕೋಬೋದು ಅಥವಾ ವ್ಯಾಲ್ಯೂ ಅಡಿಷನ್ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯಾಗಾರಗಳ ಒಂದು ಅವಶ್ಯಕತೆ ಇರುತ್ತೆ ಸರ್. ಅದನ್ನು ಕೂಡ ತಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬಹುದು. ಅದನ್ನು ಅದಾದ ನಂತರ ಒಂದು ಪತ್ರಕರ್ತರಿಗೆ ಒಂದು ಮಾಸಾಶನ ಕೊಡುವಂಥ ನಿಟ್ಟಿನಲ್ಲಿಯೂ ಸಹ ತಾವು ಸರ್ಕಾರಕ್ಕೆ ಗಮನ ಸೆಳೆದಾಗ ಡೆಫಿನೆಟ್ಲಿ ಒಂದು ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಹೀಗೆ ಎಲ್ಲ ಒಂದು ಬೇರೆ ಬೇರೆ ಮಾಧ್ಯಮಗಳಿದ್ದ ಬೇರೆ ಬೇರೆ ಕ್ಷೇತ್ರಗಳಿರೋ ಹಾಗೆ ನಮ್ಮ ಪತ್ರಕರ್ತ ಮಿತ್ರರಿಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ನಮ್ಮ ಸರ್ಕಾರ ತರುವಂಥ ನಿಟ್ಟಿನಲ್ಲಿ ತಾವು ಮೇಲಾಧಿಕಾರಿಗಳಿಗೆ ಮತ್ತು ಮನೆಯ ಮುಖ್ಯಮಂತ್ರಿಗಳ ಗಮನ ಸೆಳೆಯಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ವೇದಿಕೆಯ ಮುಖಾಂತರ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಮಾತುಗಳು ಮುಗಿಸ್ತೇನೆ. ನಮಸ್ತೆ.
ತಮ್ಮ ಮಾತಿನ ಮೂಲಕ ಕಾರ್ಯಕ್ರಮಕ್ಕೆ ಸುಂದರತೆಯ ರೂಪವನ್ನು ಕೊಟ್ಟಂತಹ ನಮ್ಮ ಸರಗೂರು ತಾಲೂಕಿನ ತಹಸೀಲ್ದಾರ್ ಮೋಹನ್ ಕುಮಾರಿ ಮೇಡಮ್ ರವರಿಗೆ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಸಂಘದ ಪದಾಧಿಕಾರಿಗಳು ಮೇಡಮ್ ರವರಿಗೆ ಸನ್ಮಾನಿಸಬೇಕಾಗಿ ಕೋರ್ಕೊಳ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಮೇಡಮ್ ರವರಿಗೂ ಹಾಗೂ ವೇದಿಕೆಯ ಗಣ್ಯರಿಗೂ ಧನ್ಯವಾದಗಳು. ಸರಗೂರು ತಹಸೀಲ್ದಾರ್ ಬಗ್ಗೆ ಹೇಳೋದಾದ್ರೆ ಏನು ನಾವು ಸರಗೂರು ತಾಲೂಕಲ್ಲಿ ಇದ್ಕೊಂಡು ಎಲ್ಲ ಅಧಿಕಾರಿ ವರ್ಗದವರಿಗೆ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಹೋದಾಗ ಹಿಂದೆ ನಮ್ಮ ಮಿತ್ರರು ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ಮೇಡಮ್ ಅವ್ರ ಬಗ್ಗೆ ಭಾಳ ಪರಿಚಯವನ್ನು ಮಾಡಿಕೊಟ್ರು. ಹಿಂದೆ ಕೇಳಿರ್ಬೋದು ನೀವು, DC ಅವರಿಂದ ಆದೇಶ ಆಗಿತ್ತು ದೇವಾಲಯಗಳನ್ನೆಲ್ಲ ಹೊಡೆಯಬೇಕು ಅಂತ. ನಮ್ಮ ನಂಜನಗೂಡು ದೇವಾಲಯ, ನಂಜನಗೂಡು ತಾಲೂಕಲ್ಲಿರ್ತಕ್ಕಂಥ ಹುಚ್ಚಗಣಿ ದೇವಾಲಯನ ಹೊಡೆಸ್ತಂಥ ಪ್ರಪ್ರಥಮ ತಹಸೀಲ್ದಾರ್ ಇವರೇ. ಹಾಗೆ ಅವರ ಕಾರ್ಯವೈಖರಿ ಬಗ್ಗೆ ಕೇಳಿದ್ವಿ. ಆಗ ಹೋಗಿ ನಂತರದಲ್ಲಿ ನಾನು ಅವ್ರಿಗೆ ತಾಲೂಕು ಆಫೀಸಲ್ಲಿ ಪರಿಚಯ ಆಗಿ ಇವತ್ತು ಅವ್ರು ಏನೇ ಕಾರ್ಯವೈಖರಿಗಳಿದ್ರು ತಿಳಿದುಕೊಂಡು ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ಇದು ನಮ್ಮ ಸರಗೂರು ತಹಸೀಲ್ದಾರ್ ಅವರ ಒಂದು ಕಾರ್ಯವೈಖರಿಯಾಗಿ ನಮ್ಮ HD ಕೋಟೆ ತಹಸೀಲ್ದಾರು ಆರ್ಮಿಯಿಂದ ಬಂದಿದ್ದಾರೋ ಹಾಗೆ ನಮ್ಮ ತಹಸೀಲ್ದಾರು ಒಳ್ಳೆ ದೊಡ್ಡ ತಾಲೂಕುಗಳ ಕಾರ್ಯವನ್ನು ನಿರ್ವಹಿಸಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಡೇರ್ ಆ್ಯಂಡ್ ಡೆವಿಲ್ ಆಗಿ ಯಾರನ್ನೂ ಯಾವುದೇ ರಾಜಕೀಯ ಆಮಿಷಕ್ಕೆ ಒಳಗಾಗದೇನೆ ಅವರ ಕಾನೂನಿನ ಚೌಕಟ್ಟು ಏನಿದೆ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಅದನ್ನು ನಾವು ತುಂಬ ಪ್ರೇಕ್ಷೆಯಿಂದ ಹೇಳ್ಕೊಳ್ತೀವಿ. ಮೇಡಮ್ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟಂಥ ನಮ್ಮ ಪ್ರತಿನಿಧಿಯಾದಂಥ ಸೋಮೇಶ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ತಾಲೂಕಿನ ವೃತ್ತ ನಿರೀಕ್ಷಕರಾಗಿರುವಂಥ ಗಂಗಾಧರ್ ಸರ್ ಅವರು ನಮ್ಮ ಸಂಘದ ಪರವಾಗಿ ಇರಲಿ ಸರ್, ದಯವಿಟ್ಟು ನಮ್ಮ ಸಂಘದ ಒಂದು ಆಶಯ ನುಡಿಗಳನ್ನ ಹೇಳಬೇಕಾಗಿ ಕೋರ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಹೇಳಬೇಕಾದದನ್ನ ಎಲ್ಲವನ್ನೂ ಹಿರಿಯರು ಹೇಳಿದ್ದಾರೆ. ಒಂದು ಶುಭಾಶಯ ಹೇಳ್ಬೋದು ಅಷ್ಟೇ ನಾವು. ಆದರೂ ಒಂದೆರಡು ಮಾತಾಡಬೇಕು ಅಂದ್ಕೊಂಡಾಗ ಪ್ರಾಸ್ತಾವಿಕವಾಗಿ ಆದರೂ ಒಂದೆರಡು ಮಾತನ್ನು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ವೇದಿಕೆಯ ಮೇಲಿರುವಂಥ ರಾಜ್ಯ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರೇ, ಸರಗೂರು ಹಾಗೂ ನಮ್ಮ HD ಕೋಟೆಯ ತಹಶೀಲ್ದಾರ್ ಅವರುಗಳೇ, ಹಾಗೂ ಹೊಸದಾಗಿ ಪದಗ್ರಹಣ ಮಾಡಿರುವಂಥ ಅಧ್ಯಕ್ಷರೇ, ಹಾಗೂ ಇಲ್ಲಿ ವೇದಿಕೆ ಮುಂಭಾಗ ನೆರೆದಿರುವಂಥ ಎಲ್ಲ ನನ್ನ ಸ್ನೇಹಿತ ಮಿತ್ರರೇ, ಮಾಧ್ಯಮ ಮಿತ್ರರೇ ಮತ್ತು ವಿವಿಧ ಸಂಘಟನೆಯ ಎಲ್ಲ ಮುಖಂಡರುಗಳೇ, ಇವತ್ತೊಂದು ದಿನ ಮಾಧ್ಯಮ ಅಂದ ತಕ್ಷಣವೇ ಮಾನವನ ಸಹಜ ಜೀವನಕ್ಕೆ ಎಷ್ಟೊಂದು ಹತ್ತಿರ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಮನುಷ್ಯ ಸ್ಟಿಕನ್ ಆಗುವಂಥದ್ದು ಇವತ್ತಿಂದೇನು ಪ್ರಚಲಿತ ವಿದ್ಯಮಾನಗಳಿದ್ದಾವೆ ಅದನ್ನು ಫಸ್ಟ್ ನೋಡ್ಬಿಡ್ಬೇಕು ಅಂತ ಅಂದ್ಕೊಂಡು ನಾನು ಮೊಬೈಲ್ ತೊಗೊಂಡ್ರು ಫಸ್ಟ್ ಒಂದು ಏನಾದರೂ ಸ್ಪೆಷಲ್ ಸುದ್ದಿಗಳಿದ್ದಾವೆ ಅನ್ನೋಂಥದ್ದನ್ನು ಫಸ್ಟ್ ಸರ್ಚ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಪ್ರಿಪೇರ್ ಆಗಬೇಕು, ಏನೆಲ್ಲ ಬಂದೋಬಸ್ತ್ ಮಾಡಬೇಕು ಅಂತ ಪ್ರಿಪೇರ್ ಆಗಬೇಕು. ಆಮೇಲೆ ಸಾಮಾಜಿಕ ಏನಿದು ಜಾಲತಾಣಗಳಿದ್ದಾವೋ ಅಥವಾ ನಾವು ಇವಾಗ ಏನು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ, ಸೊ ಅದರದ ಒಂದು ಅದನ್ನು ಏನು ಅಂತ ಹೇಳಬೇಕು ಗೊತ್ತಾಗಲ್ಲ. ಇವತ್ತಿನ ಯುವ ಜನಾಂಗ ಎಷ್ಟರ ಮಟ್ಟಿಗಿನ ಅಡಿಕ್ಟ್ ಆಗಿದ್ದಾರೆ ಅದಕ್ಕೆ ಅಂತ ಹೇಳಿದ್ರೆ, ಬೇಕಾದರೆ ಊಟ ತಿಂಡಿ ಇಲ್ಲದೆ ಬದುಕ್ತಾರೆ, ಆದರೆ ಒಂದು ಮೊಬೈಲ್ ಫೋನ್ ಇಲ್ಲದೆ ಅಥವಾ ನ್ಯೂಸ್ಗಳಿಲ್ಲದೆ ಯಾರೂ ಬದುಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಜನ್ರೇಷನ್ ಆ ರೀತಿ ಆಗಿದೆ. ಸೊ ಜನ್ರೇಷನ್ಸ್ ಹೀಗಿರುವಾಗ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನು ನೀವು ಸ್ವಲ್ಪ ಏಕೆಂತಂದ್ರೆ ಇದೊಂದು ಸುಸಂದರ್ಭ ಅಂತ ಅನ್ಕೊತೀನಿ. ಏಕೆಂದರೆ ಇವಾಗ ತಾನೇ ಬಿಗಿನಿಂಗ್ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲೇ ನಾವು ಯೋಚನೆ ಮಾಡಬೇಕಾಗ್ತದೆ. ಸೊ ನೀವೆಲ್ಲ ಬುದ್ಧಿವಂತರಿದ್ದೀರಿ ಅಂತ ಅನ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಫಸ್ಟ್ ನಮ್ಮ ಜಿ ಉಮೇಶ್ ಅವ್ರು ಮಾತಾಡ್ತಾಗ್ಲೇ ಹೇಳಿದ್ರು, ಏಕೆಂದರೆ ಅವ್ರ ಮಾತುಗಳಲ್ಲೇ ಗೊತ್ತಾಯಿತು ಈ ಒಂದು ಸಂಘದ ಉದ್ದೇಶಗಳೇನಿದ್ದಾವೆ, ಹೇಗೆಲ್ಲ ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಾಮಾಜಿಕ ಕಳಕಳಿ ಹೇಗಿದೆ ಅಂತ ಅಂದ್ಕೊಂಡು, ಜೊತೆಗೆ ನಮ್ಮ ರಾಜ್ಯ ಅಧ್ಯಕ್ಷರುಗಳಿಗೂ ಮಾತಾಡ್ತಾನೂ ಕೂಡ ಈ ಸಂಘದ ಧ್ಯೇಯೋದ್ದೇಶಗಳು ಮತ್ತು ಸಾಮಾಜಿಕ ಏನು ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಹೇಗೆ ಸಾಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳಿದರು. ಅಲ್ಲಿ ನನಗಾದರೂ ಅನಿಸಿದ್ದು ನಿಜವಾಗಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಮ್ಮ 2 ತಾಲೂಕುಗಳಲ್ಲಿ ಈ ಒಂದು ಮಾಧ್ಯಮ ಪತ್ರಕರ್ತರ ಸಂಘ ಉದ್ಘಾಟನೆ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಅದು ನನ್ನ ಒಂದು ಮನವಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯ ಅಕ್ಷರದ ರೂಪಕ್ಕೆ ಬರೋದಕ್ಕಿಂತ ಮುಂಚೆ ನೀವು 10 ಬಾರಿ ಅಲ್ಲ 100 ಬಾರಿ ಒಂದು ಸರಿ ಯೋಚನೆ ಮಾಡಬೇಕಾಗ್ತದೆ.
ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲೂ ಯಾರು ಎಕ್ಸ್ಪರ್ಟ್ಸ್ ಇರಲ್ಲ. ಯಾಕೆಂತ ಹೇಳಿದ್ರೆ ನೀವೇನು ಹೇಳಿದ್ರು ಜನಗಳು ಇಮ್ಮಿಡಿಯೇಟಾಗಿ ನಂಬಿಡ್ತಾರೆ. ಅದ್ರದ್ದು ಇಂಪ್ಯಾಕ್ಟ್ ಏನಾದರೂ ಆಗ್ಬೋದು, ಅದು ಸರಿನೋ ತಪ್ಪೋ ಅಥವಾ ಊಹಾಪೋಹನ ಏನೋ ಅಥವಾ ಕಿವಿ ಮಾತು ಇರೋವಂಥದ್ದು ಬೇಗ ನಂಬ್ತಾರೆ ಮತ್ತು 100% ನಂಬ್ತಾರೆ ಮೇಲ್ನೋಟಕ್ಕೆ. ಆಗ ಅದರ ಇಂಪ್ಯಾಕ್ಟ್ ಬೇರೆ ಥರದ್ದು ಯಾವ ಥರದ್ದು ಆಗುತ್ತೆ ಅನ್ನೋಂಥದ್ದು ನೆಕ್ಸ್ಟ್ ದಿನಗಳಲ್ಲಿ ನಾವು ನೋಡಬೇಕಾಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ನಾನು ಇಲ್ಲೇ ಬೆಂಗಳೂರಿನ ಒಂದು ಸ್ಟೇಷನಲ್ಲಿ ವರ್ಕ್ ಮಾಡ್ತಿದ್ದೆ ಮುಂಚೆ. ಒಂದು 2 ವಿದ್ಯಾರ್ಥಿಗಳು ಶಾಲೆಗೆ ಹೋಗಿರ್ತಾರೆ. ಅವತ್ತು ಬೈಕ್ ತಗೊಂಡು ಹೋಗಿರ್ತಾರೆ. ಬೈಕ್ನಲ್ಲಿ ಬರ್ತಾ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಒಂದು ಮಗು ಡೆತ್ ಆಗುತ್ತೆ. ಮಗು ಅಂತಂದರೆ ಆಲ್ಮೋಸ್ಟ್ ಒಂದು 18-20 ವರ್ಷ. ಒಬ್ಬ ಡೆತ್ ಆಗ್ತಾನೆ, ಇನ್ನೊಬ್ಬ ಬದುಕೊಂತಾನೆ. ಮಾಧ್ಯಮದಲ್ಲಿ ಇಮ್ಮಿಡಿಯೇಟ್ ಪ್ರಸಾರ ಆಗ್ತದೆ, ಆಕ್ಸಿಡೆಂಟ್ ಆದ ತಕ್ಷಣವೇ 2 ವಿದ್ಯಾರ್ಥಿಗಳ ಸಾವು. ಆ ವಿಷಯ ಕೇಳಿದ ತಕ್ಷಣವೇ ಆತನ ತಾಯಿ ಇಮ್ಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಯಾರಿಗೆ ಆದರೂ ಹೆತ್ತು ಮಕ್ಕಳು ಅಂತ ತಕ್ಷಣವೇ ಒಂದು ರೀತಿ ಉದ್ವೇಗ. ಆಮೇಲೆ ನಮ್ಮ ವಿಚಾರ ನಮಗಿನ್ನೂ ಗೊತ್ತೇ ಇಲ್ಲ. ಆಮೇಲೆ ನಾವು ಇಮ್ಮಿಡಿಯೇಟಾಗಿ ಹೋಗಿ ನೋಡ್ತೀವಿ, ಅವನ ಹಾಸ್ಪಿಟ್ಲಿಗೆ ಇನ್ನೇನು ಸೇರಿಸ್ಬೇಕು ಅಷ್ಟರಲ್ಲಿ ನಾವೆಲ್ಲ ಓದಾಡ್ತಾ ಇರ್ತೀವಿ, ನಮ್ಗೆ ವಿಷಯ ಬರುತ್ತೆ ಇವನು ತಾಯಿ ಆಗಲಿ ತಿರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು. ಅಂದರೆ ವಿಚಾರ ಅಷ್ಟು ಬೇಗ ಸ್ಪ್ರೆಡ್ ಆಗಿದೆ, ಅಷ್ಟು ಬೇಗ ಅದ್ರ ಇಂಪ್ಯಾಕ್ಟ್ ಗೊತ್ತಾಗ್ಬಿಟ್ಟಿದೆ. ಈಗ ನಮ್ಗನ್ಸುವಂಥದ್ದು ಏನಾದರೂ ಒಂದು ವಿಚಾರ, ಮೇಡಮ್ ಅವರು ಅದಕ್ಕೆ ಹೇಳಿದ್ರು ಅವಾಗಲೇ, ಒಂದು ವಿಚಾರನ ಏನಾದರೂ ನಾವು ಪ್ರಕಟಣೆ ಮಾಡೋ ಮುಂಚೆನೆ ದಯವಿಟ್ಟು ಎಲ್ಲರನ್ನು ಒಮ್ಮೆ ಸಂಪರ್ಕಿಸಿ, ಅದರ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ತುಂಬಾ ವಿಚಾರದ ಹೀಗೆ ಅಂದರೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನಾವು ಒಂದು ವರದಿಯನ್ನು ಪ್ರಕಟಿಸಬೇಕು ಅಂತ ಹೇಳಿದ್ರೆ ಆ ವಿಚಾರದಲ್ಲಿ ಎಲ್ಲವನ್ನ ಆಗು ಹೋಗುಗಳನ್ನು, ಇವತ್ತಾಗುವಂಥ ಅದು ಏನು ಪರಿಣಾಮಗಳನ್ನು ಅಥವಾ ಮುಂದಿನ ದಿನಗಳಲ್ಲಿ ಏನೆಲ್ಲ ಪರಿಣಾಮ ಆಗ್ತದೆ ಅನ್ನೋಂಥದ್ದು ಒಂದು ಸಾಮಾಜಿಕ ಜವಾಬ್ದಾರಿ. ಅಷ್ಟನ್ನು ಬೆಳೆಸ್ಕೊಂಡ್ಬಿಟ್ರೆ ಒಂದು ಸಕ್ಸಸ್ಫುಲ್ ಒಂದು ಹೆಸರು ಅಥವಾ ಒಂದು ಒಳ್ಳೆಯ ಹೆಸರು ನಮ್ಮ ಮಾಧ್ಯಮ ಸಂಘಗಳಿಗೆ ಸಿಗ್ತದೆ ಅಥವಾ ಮಾಧ್ಯಮ ಮಿತ್ರರಿಗೆ ಅದರಿಂದ ಸಿಗ್ತದೆ ಅಂತ ಹೇಳ್ತಾ, ಅವೆಲ್ಲ ಈಗೆಲ್ಲ ಹಿರಿಯರು ಮಾತನಾಡಿದ್ದಾರೆ, ಏನೆಲ್ಲ ಜವಾಬ್ದಾರಿಗಳಿದ್ದಾವೆ ಅಂತ ಅಂದ್ಕೊಂಡು ನಮ್ಮ ಕಡೆಯಿಂದನೂ ಅಷ್ಟೇ ನಾನು ಕಾನೂನಾತ್ಮಕವಾಗಿ ಅಥವಾ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಸಹಕಾರವನ್ನು ಇಷ್ಟೆಲ್ಲ ನಾವು ನೋಡಿದ್ದೀವಿ. ಈವರೆಗೆ ನಾನು ನೋಡ್ತಾ ಇರೋದು ಬಹಳ ಸ್ನೇಹಜೀವಿಗಳು ನಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ಪತ್ರಕರ್ತರ ಮಾಧ್ಯಮದ ಮಿತ್ರರು ಬಹಳ ಸ್ನೇಹಜೀವಿಗಳು. ಯಾವುದೇ ವಿಷಯ ಆದ್ರೂ ಓಪನಾಗಿ ಮಾತನಾಡ್ತಾರೆ, ಅದು ಬಹಳ ಸಂತೋಷದ ವಿಚಾರ. ಸರಿ ತಪ್ಪುಗಳನ್ನು ಚರ್ಚೆ ಮಾಡೋಣ. ನಿಮಗೆ ಖಂಡಿತವಾಗಿಯೂ ನಾವು ಇಲಾಖೆ ವತಿಯಿಂದ ಆಗ್ಬೋದು ಅಥವಾ ವೈಯಕ್ತಿಕವಾಗಬಹುದು ಎಲ್ಲ ಸಹಕಾರವನ್ನು ಕೊಡ್ತೇವೆ. ಮತ್ತು ಜೊತೆಗೆ ಏನು ಇವತ್ತು ಉದ್ಘಾಟನೆ ಆಗಿದೆ, ಏನು ಪದಗ್ರಹಣ ಮಾಡಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಎಲ್ಲ ಇನ್ನಿತರೆ ಸದಸ್ಯರುಗಳಾಗ್ಬೋದು, ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಜೊತೆಗೆ ಈ ಒಂದು ಮಾಧ್ಯಮ ಈ ಒಂದು ನಿಮ್ಮ ಯುವಕ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು, ನಿಮ್ಮಿಂದ ಏನು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸ ನಿಮ್ಮ ಕಡೆಯಿಂದನೂ ಕೂಡ ಆಗಲಿ, ಅಂದರೆ ಸಮಾಜಮುಖಿಯಾದಂಥ ಕೆಲಸಗಳು, ಅಂಥ ಕೆಲಸಗಳಿಗೆ ನಮ್ಮನ್ನು ಕರೀರಿ, ನಾವು ಕೂಡ ಅದರಲ್ಲಿ ಇನ್ನೂ ಕೂಡ ಪಾಲ್ದಾರಾಗ್ತೀವಿ ಅಂಥ ಅವಕಾಶವನ್ನು ನಮಗೂ ಕೊಡಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತಮ್ಮ ಆಶಯದ ನುಡಿಯ ಮೂಲಕ ಪತ್ರಕರ್ತರು ಸುದ್ದಿ ಮಾಡಬೇಕಾದ್ರೆ ಹೇಗೆ ವಾಸ್ತವತೆಯನ್ನು, ನೈಜತೆಯನ್ನು ಕಾಯ್ದುಕೊಳ್ಳಬೇಕು, ಕಾನೂನು ಮತ್ತು ಪತ್ರಕರ್ತರು ಜೊತೆಗೂಡಿದಾಗ ಹೇಗೆ ಸಮಾಜದಲ್ಲಿ ಸುಸ್ಥಿರತೆ ಉಂಟಾಗುತ್ತೆ ಎನ್ನುವುದರ ಬಗ್ಗೆ ಕಿವಿಮಾತನ್ನು ಹೇಳದಂಥ ನಮ್ಮ ವೃತ್ತ ನಿರೀಕ್ಷಕರಾದ ಎಸ್ ಗಂಗಾಧರ್ ಸರ್ ಅವರಿಗೆ ಸಂಘದ ಪದಾಧಿಕಾರಿಗಳು ಸನ್ಮಾನ ಮಾಡುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ತಾವು ಬಂದಲೇ ತಾಲೂಕು ಭಾಳ ಶಾಂತಿಯುತವಾಗಿ ನಡೀತಿದೆ, ಯಾವುದೇ ಅಹಿತಕರ ಘಟನೆಗಳಿಲ್ಲ. ಇನ್ನೂ ಹೆಚ್ಚಿನ ಚೈತನ್ಯದಿಂದ ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಅಂತ ಯೂಟ್ಯೂಬರ್ಸ್ ಇವತ್ತು ಭಾಗಶಃ 50ಕ್ಕೂ ಹೆಚ್ಚು % ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಕಲಿಬೇಕು ಅಂದರೆ ನೀವು ಯೂಟ್ಯೂಬ್ ಹೋದರೆ ಸಾಕು, ಎಷ್ಟು ಸುಲಭ ಕಲಿಬೋದು ಅಂದರೆ ಬ್ಯೂಟಿಫುಲ್ಲಾಗಿ ಕಲಿಬೋದು. ಯಾವುದೇ ವಿಷಯ ತಗೊಳ್ಳಿ ಯೂಟ್ಯೂಬ್. ಅದೇ ಥರ ಕೆಟ್ಟ ಪ್ರವೃತ್ತಿಗಳನ್ನು ಬೆಳೆಸ್ತಾ ಇದ್ದಾರೆ. ಅಂಥವಕ್ಕೆ ನಮ್ಮಲ್ಲಿ ಆಸ್ಪದ ಇಲ್ಲ, ಅದು ಕೊಡಲಿಕ್ಕೂ ನಾವು ಕೂಡ ಅದನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಇರುವಷ್ಟು ದಿನ ಅಥವಾ ಇರುವ ನಮ್ಮ ಜವಾಬ್ದಾರಿಯನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಯಾವುದೇ ಸಮಾಜಕ್ಕೆ ಧಕ್ಕೆ ಬಾರದಂಗೆ ನಡ್ಕೊಳ್ತಕ್ಕಂಥದ್ದು. ಬಹುಶಃ ನೀವೆಲ್ಲರೂ ಪ್ರಮುಖರು ಇದ್ದೀರಿ. ಇಲ್ಲಿರ್ತಕ್ಕಂಥ ಯಾರಾದರೂ ನಮ್ಮ ಸ್ನೇಹಿತರು ಈ ಸಮಾಜಕ್ಕೆ ದುರ್ನಡತೆಯನ್ನು, ಅಸಭ್ಯತೆಯನ್ನು ಅಥವಾ ಏನಾದರೂ
ಪೀಡಿಸುವಂಥದ್ದು ಕೇಳುವಂಥದ್ದು ಏನಿದೆ ನೇರವಾಗಿ ಹೇಳ್ಬೋದು. ನಮ್ಮಲ್ಲಿ ಆ ಥರ ಬೆಳವಣಿಗೆಗೆ ನಾವು ಅವಕಾಶ ಕೊಟ್ಟಿಲ್ಲ, ನಾವು ಕೊಡೋದಿಲ್ಲ. ಅದನ್ನು ನಮ್ಮ ಸಂಘದಲ್ಲಿ ಪ್ರತಿಯೊಬ್ಬರ ಬದ್ಧತೆ ಅದಾಗಿದೆ. 5 ಜನ ಇರಲಿ 3 ಜನ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿರೋದ್ರಿಂದ ಈಗ ಕೊನೆಯದಾಗಿ ಅಧ್ಯಕ್ಷರು ಬೆಳಿಗ್ಗೆಯಿಂದ ನೀವು ಮಾತಾಡಲೇಬೇಕು ಅಂದರೆ ಇಲ್ಲ ಸರ್ ನಾನು ಮಾತಾಡಲ್ಲ ಹೊಟ್ಟೆ ಹೋಯ್ತೀನಿ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ರು, ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ. ಆವಾಗ ನಾವು ಎಲ್ಲ ಎದುರಿಸ್ತೀವಿ, ಇದು ಕಾನೂನು, ಇದು ನೀವು ಮಾಡಿಲ್ಲ ಅಂತಂದರೆ ಕಾನೂನಿಗೆ ಅಪಚಾರ ಮಾಡ್ದಂಗೆ, ಇದು ಪ್ರೋಟೋಕಾಲ್, ಇದು ನೀವು ಮಾತಾಡಲೇಬೇಕನ್ರಿ, 1 ನಿಮಿಷನಾದರೂ ಮಾತಾಡಿ ಅಂತೇಳಿ ಒಪ್ಸಿದ್ದೀವಿ. ಯಾವುದೇ ಥರ ಪ್ಲಾನ್ ಮಾಡಿಲ್ಲ. ಅವರು ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 8 ವರ್ಷಗಳಿಂದ ಪ್ರಜಾವಾಣಿ ಪತ್ರಿಕೆಯನ್ನು ಮನೆ ಮನೆಗೆ ಹಾಕಿ ಕೆಲಸ ಮಾಡಿ ಆಟೋ ಓಡಿಸ್ಕೊಂಡು ಜೀವನ ಮಾಡಿಕೊಂಡು ಪತ್ರಿಕೆ ವೃತ್ತಿಯನ್ನು ಬೆಳೆಸಿ ಈಗ 4 ಪೇಪರ್ಗೆ ಬಳಸ್ತಾ ಇದ್ದಾರೆ. ರಮೇಶ್ ಅಂದರೆ ಪ್ರೀತಿ, ಅತ್ಯಂತ ಸಣ್ಣ ಸಮುದಾಯ. ನಾವು ಯಾಕೆ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಅಂದರೆ ಆ ಸಮುದಾಯಗಳಿಗೆ ನಾವು ಬೆಲೆ ಕೊಡಬೇಕು. ನಾವು ವೀರರಾಗಿದ್ದೀವಿ, ಶೂರಾಗಿದ್ದೀವಿ, ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ ಅಂತ ನಾವು ತಗೊಂಡು ಆಳೋದಲ್ಲ, ಅಂತಂಥ ಸಮುದಾಯವನ್ನು ಗುರುತಿಸಬೇಕು. ಅಂಥ ವ್ಯಕ್ತಿ ನಮ್ಮ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಮಾತಾಡಿದ್ರೆ ಪರವಾಗಿಲ್ಲ, 1 ನಿಮಿಷ ಮೈ ಗಿಡಕಲ್ಲಿ ನಿಂತಿದ್ದು ಆಮೇಲೆ ಹೋಗಿ ದಯಮಾಡಿ ಬನ್ನಿ, ಅಧ್ಯಕ್ಷೀಯ ಭಾಷಣ ಮಾಡಿ. ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘದ HD ಕೋಟೆ ಮತ್ತು ಸರಗೂರು ತಾಲೂಕು ಶಾಖೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕ ಮಾಧ್ಯಮ ರಾಜ್ಯ ಅಧ್ಯಕ್ಷರಾದ ರಾಜಶೇಖರ್ ಸರ್ ಅವರಿಗೆ ಮತ್ತು ಸರಗೂರು ತಹಸೀಲ್ ಮೋಹನ್ ಕುಮಾರ್ ಮೇಡಮ್ಗೆ, ಶ್ರೀನಿವಾಸ್ ಸರ್ಗೆ ಹಾಗೂ ಗಂಗಾಧರ್ ಸರ್ ಅವರಿಗೆ ಉತ್ಪೂರ್ವಕ ಧನ್ಯವಾದ ತಿಳಿಸುತ್ತಾ, ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಮುಖಂಡರುಗಳಿಗೂ ಧನ್ಯವಾದ ತಿಳಿಸುತ್ತಾ, ನಾನು ಜಾಸ್ತಿ ಮಾತನಾಡೋದಿಲ್ಲ. ಬಟ್ ಏನಪ್ಪ ಅಂದರೆ 1-2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಈ ಸಂಘ ಪ್ರಾರಂಭ ಮಾಡೋದೇನಪ್ಪ ಅಂದರೆ ನಾವು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ನಾವೇನಪ್ಪ ಅಂದರೆ ಬಡವರ ಪರ, ನೊಂದವ್ರ ಪರ, ಸಾಮಾಜಿಕ ಕಲೆ ಉಳ್ಳವರ ಪರ ಮಾಡೋಕ್ಕೆ ಮಾಡ್ತಿದ್ದೀವಿ. ಆದರೂ ಕೆಲವರು ಅಪಪ್ರಚಾರ ಮಾಡ್ತಾರೆ, ಯೂಟ್ಯೂಬರ್ಸ್ಗಳು ಅವರು ಇವರು ಅಂತ. ಬಟ್ ನಮ್ಮ ಹತ್ರ ಇರೋಲ್ಲ. ಸ್ಟೇಟ್ ಪತ್ರಿಕೆ ಇದೆ, ಪ್ರಾದೇಶಿಕ ಪತ್ರಿಕೆ ಇದೆ, TV ಮಾಧ್ಯಮ ಇದೆ. ಎಲ್ಲ ರೀತಿಯಲ್ಲೂ ನಾವು ಸುದ್ದಿ ಮಾಡ್ಕೊಂಡೆಲ್ಲ 10 ವರ್ಷದಿಂದ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಬಂದಿದ್ದೀವಿ. ಅದು ತಮ್ಮೆಲ್ಲರ ಸಹಕಾರ ಮತ್ತಷ್ಟು ನಮಗೆ ಸಿಕ್ಕಲಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗ್ತಿದ್ದ ಎಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ತಾಲೂಕು ದಂಡಾಧಿಕಾರಿಗಳೇ ನೀವು ಪ್ರಶಂಸೆ ಮಾಡಿದ್ರಲ್ಲಿ ಇನ್ನೇನು ನೆಕ್ಸ್ಟ್ ಜನ ಮಾತಾಡ್ತಾರೆ ಸರ್. ಮಾನ್ಯ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ರು, ಈ ಹಾಲನ್ನು ಉಚಿತವಾಗಿ ಪಡೆದಿರೋದು ಬಿಟ್ಟರೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಬೆಂಗಳೂರಿಗೆ ಹೋಗಿದ್ದೀವಿ, ಬೇರೆ ಬೇರೆ ಕಡೆ ವೆಹಿಕಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಯಾರಿಂದನೂ ಕೂಡ ಒಂದು ನಯ ಪೈಸೆಯನ್ನು ನಾವು ಪಡೆದಿಲ್ಲ, ಪಡೆಯೋದು ಇಲ್ಲ. ಈ ಹಾಲನ್ನು ಕುಮಾರಣ್ಣವರು ಬಂಡಣ್ಣ ನಾನಿದ್ದೀನಿ ಕೊಡ್ತೀನಿ ಅಂತ ಇದನ್ನು ಮಾತ್ರ ನಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಹೌದಾ. ಆಮೇಲೆ ಅದಕ್ಕೂ ಒಂದು ಖರ್ಚು ವೆಚ್ಚ ಕೊಡ್ತೀವಿ, ಬೇಡವ ನಿಮ್ಮತ್ತೆ ತಗೋಬಾರ್ದು ಪಾಪ ಅಂತ ಅದನ್ನು ಇಸ್ಕೊಂಡಿಲ್ಲ ಅವರು. ಒಂದು 15,000 ಅಷ್ಟು ಖರ್ಚು ಬಂದಿದೆ. ಪ್ರತಿಯೊಬ್ಬರಿಗೂ ಪುಸ್ತಕ ಕೊಡಬೇಕು. ನಮಗೆ ವೇದಿಕೆಯಲ್ಲಿ ಇರೋರು ಅಷ್ಟೇ ಗೌರವ, ಮುಂದ್ಗಡೆ ಕೂತವರು ಅಷ್ಟೇ ಗೌರವ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದೇ ಥರ ನೋಡಬೇಕು ಅಂತ ಒಂದು 5,000ಕ್ಕೂ ಹೆಚ್ಚು ಪುಸ್ತಕಗಳನ್ನು, ಒಂದು 100-150 ಪುಸ್ತಕ ತರಿಸಿದ್ದೀವಿ. 5,000 ರೂಪಾಯಿ ಆಗಿದೆ. ಆಮೇಲೆ ಸಣ್ಣ ಪುಟ್ಟದೆಲ್ಲ ಆಗಿದೆ. ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಮಾಡಬೇಕು ಅಂತ ಮಾಡಿದ್ರು. ಟೈಮು ಶೆಡ್ಯೂಲ್ ಇದ್ದರಿಂದ ತಾಲೂಕು ಕಾರ್ಯಕ್ರಮ ಚಪ್ಪಾಳೆ ಹೊಡೆಯುವುದರ ಮೂಲಕ ಸನ್ಮಾನವನ್ನು ಹಾಗೆ ಮತ್ತೊಬ್ಬ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ವಸಂತ್ ಕುಮಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾರೆ. ವಸಂತ್ ಕುಮಾರ್ ಸರ್ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು.
ಸನ್ಮಾನವನ್ನು ಸ್ವೀಕರಿಸಿದ ವಸಂತಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ತಾಲೂಕು ಅಧ್ಯಕ್ಷರಾಗಿರುವಂಥ ರಮೇಶ್ ಕೋಟೇಶ್ವರ್ ಅವರಿಗೆ, ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಗೌರವ ಮಾಡ್ಕೋಬೇಕಾಗಿ ಕೋರುತ್ತೇನೆ. ಸಂಘದ ಎಲ್ಲ ಪದಾಧಿಕಾರಿಗಳಾಗಿ ಬರಬೇಕು ಅಂತ ತಿಳ್ಕೊಳ್ತೇನೆ. ಒಂದು ಕಾರ್ಯಕ್ರಮ ಅಥವಾ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಕ್ಕೆ ಸಾಕ್ಷಿಯಾಗಕ್ಕೆ ನಮ್ಮ ಮುಂದೆ ವೇದಿಕೆ ಮುಂದೆ ಇರೋರೇ ಸಾಕ್ಷಿಯಾಗಿರ್ಬೇಕು. ಕಾರ್ಯಕ್ರಮ ಇನ್ನೂ ಕೊನೆ ಹಂತಕ್ಕೆ ತಲುಪಿಲ್ಲ, ವಂದನಾರ್ಪಣೆ ಮಾಡೋದು ನಿಮ್ಗೆ ಕೂಡ ಹಾಗೆ ದಯವಿಟ್ಟು ಯಾರು ಇದು ಹೋಗಬೇಡಿ, ವಂದನಾರ್ಪಣೆ ಕಾರ್ಯಕ್ರಮನ ಮುಗಿಸಿ ಹೋಗಿ. ಸರ್ ಕ್ಯಾಮ್ರಾ ನೋಡಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.